ಓಕೆ, ಕೂತ್ಕೊಳ್ಳಿ. ರಾಜಣ್ಣನದ್ದು ತುಂಬ ಟೆಸ್ಟಮನಿ ಇದೆ. ಸುಮಾರು ವರ್ಷಗಳ ಹಿಂದೆ ನಾನೊಮ್ಮೆ ಟೆಸ್ಟಮನಿ ಕೊಟ್ಟಿದ್ದೆ, ರೈಟ್? ಆಸ್ಟ್ರೇಲಿಯಾಕ್ಕೆ ಅವರಿಗೆ ವೀಸಾ ಬಂತು, ಇನ್ವಿಟೇಷನ್ ಬಂತು. ಓಕೆ, ರಾಜಣ್ಣ ಹತ್ರ ಆಸ್ಟ್ರೇಲಿಯಾಕ್ಕೆ ಹೋಗುವ ನ್ಯಾಚುರಲ್ ಹಿಡಿದ್ರೆ ಯಾವ ಕ್ವಾಲಿಫಿಕೇಶನ್ ಇಲ್ಲ. ಸುಮಾರು 28 ಮೀಟಿಂಗ್ಗಳು ಆಲ್ರೆಡಿ ಬುಕ್ ಆಗಿದೆ. ಮತ್ತೊಬ್ಬ ದೇವಸೇವಕ ಇದ್ದ, ಇವರು ಫುಲ್ಲು ಅವರ ಮೇಲೆ ಡಿಪೆಂಡ್ ಆಗಬೇಕು. ಯಾಕಂದರೆ ಟಿಕೆಟಿಗೆ ಎಲ್ಲದಕ್ಕೆ ಇನ್ವಿಟೇಷನ್ ಬಂತು. ಇನ್ವಿಟೇಷನ್ ಬರುವಾಗ ಅಲ್ಲಿ ಆ ಇನ್ವಿಟೇಷನ್ ಲೆಟರ್ನ ಕೊಂಡು ಹೋದಾಗ ಅವ್ರು ಹೇಳಿದರು, ಏಜೆಂಟ್ ನೋಡಿ, ಇವರಿಗೆ ಡೌಟ್ ವೀಸಾ ಸಿಗುವಂಥದ್ದು ರಾಜಣ್ಣನಿಗೆ, ಬಟ್ ಈ ವ್ಯಕ್ತಿಗೆ ಪಕ್ಕ ಸಿಗ್ತದೆ 100%, ರೈಟ್? 100% ಇವರಿಗೆ ಸಿಗ್ತದೆ. ಯಾಕಂದರೆ ಅವರ ಹತ್ರ ಎಲ್ಲ ಏನು ಡಾಕ್ಯುಮೆಂಟ್ಗಳು ಎಲ್ಲ ಇದೆ, ಇವರ ಹತ್ರ ಯಾವ ಡಾಕ್ಯುಮೆಂಟ್ ಇಲ್ಲ. ಅವರು ನ್ಯಾಚುರಲ್ಲಾಗಿ ನಂಬ್ತಾ ಇದ್ದಾರೆ. ಇವರು 3 ದಿನ ಫಾಸ್ಟಿಂಗ್ ಪ್ರೇಯರ್ ಮಾಡಿ ನಂಬಿದ್ರು. ವೀಸಾ ಬರುವಾಗ ಅವರದ್ದು ವೀಸಾ ಬರಲಿಲ್ಲ, ಇವರದ್ದು ವೀಸಾ ಬಂತು, ರೈಟ್? ಓಕೆ, ವೀಸಾ ಬಂತು. ವೀಸಾ ಬರುವಾಗ ಅವರದ್ದು ವೀಸಾ ಬಂದರೆ ಅವರು ಇವರದ್ದು ಟಿಕೆಟ್ ತೆಗೆದುಕೊಂಡು ಅವರು ಕರ್ಕೊಂಡು ಹೋಗ್ತಾರೆ. ಈಗ ಟಿಕೆಟಿಗೆ ಕೂಡ ಏನಾಗಬೇಕು, ಯಾರ ಮೇಲೆ ಡಿಪೆಂಡ್ ಆಗಬೇಕು? ಫುಲ್ ದೇವರ ಮೇಲೆ. ಪುನಃ ಕೂತ್ಕೊಂಡರು, ಪ್ರೇಯರ್ ಮಾಡಿದರು, ಟಿಕೆಟ್ನ ಅರೇಂಜ್ಮೆಂಟ್ ಆಯಿತು. ಟಿಕೆಟ್ನ ಅರೇಂಜ್ಮೆಂಟ್ ಆದರೂ ಕೂಡ ಅಲ್ಲಿಂದ ಏರ್ಪೋರ್ಟಿಗೆ ಹೋಗ್ಲಿಕ್ಕೆ ಇವರ ಹತ್ರ ಹಣ ಇಲ್ಲ. ಎಷ್ಟು? 100 ರೂಪೀಸೇ ಇಲ್ಲ. ಮತ್ತೆ ಏನಾದರೂ ಹೋಗ್ಬೇಕು ಅಲ್ಲಿಯೇ, ಆಸ್ಟ್ರೇಲಿಯಾದಲ್ಲಿ. ಫೇತಲ್ಲಿ ಹೋಗುವಾಗ ಬಸ್ಸಲ್ಲಿ ಇವರು ಹೋಗ್ತಾ ಇದ್ದಾರೆ. ಟಿಕೆಟ್ಗೆ ಹಣ ಇತ್ತ ನಿಮ್ಮ ಹತ್ರ? ಟಿಕೆಟ್ಗೆ ಇತ್ತ. ಅಲ್ಲಿ ಏನಾದಂತ ಹೇಳಿದರೆ, ಒಬ್ಬ ಕಂಡಕ್ಟರ್ ಇದ್ದಾನೆ ನೋಡಿ, ಅವನು ಎಷ್ಟು ರೂಪಾಯಿ ಹಾಕಿದ ನಿಮ್ಮ ಕಿಸೆಗೆ? 200 ರೂಪಾಯಿ. 200 ರೂಪಾಯಿ ಹೀಗೆ ಹಾಕಿದ, ಓಡಿದ. ಎಂತ ಕೇಳಿದ? ಅವನೇನಂತ ಹೇಳಿದರೆ, ಕೆಲವು ಟಿಕೆಟ್ ಕೊಡದಿದ್ದ ಸಂದರ್ಭ ಎಕ್ಸ್ಟ್ರಾ ಹಣ ಇದ್ದರೆ ಅಲ್ಲಿ ಚೆಕಿಂಗ್ಗೆ ಬರ್ತಾರೆ, ಅವರಿಗೆ ಅಲ್ಲಿ ಚೆಕಿಂಗ್ಗೆ ಬಂದರಂತ ಕಾಣ್ತದೆ. ಇವನೇನು ಮಾಡಿದ, ಇಮಿಡಿಯೇಟ್ಲಿ ಎಕ್ಸ್ಟ್ರಾ ಇದ್ದದ್ದು ಇವರ ಕಿಸೆಗೆ ಹಾಕಿಬಿಟ್ಟ. ಆಗ ದೇವರೊಂದು ಪ್ರಕಟಣೆ ಕೊಟ್ಟ, ತಿನ್ನುವವರ ಒಳಗಿಂದ ತಿನ್ನುವಂತ ಸಿಕ್ಕಿತ್ತು ಅಂತ. ಸಾಮ್ಸೋನಲ್ಲಿ ಒಗಟು ಹೇಳ್ತಾನಲ್ವಾ, ಅವನೊಂದು ಸಿಂಹವನ್ನು ಕೊಲ್ತಾನೆ. ಹಿಂದೆ ಬರುವಾಗ ಸಿಂಹದೊಳಗೆ ಒಳ್ಳೆ ಜೇನು ಗೂಡು ಕಟ್ಟಿ ಜೇನು ಆಗಿದೆ. ಅವನು ಒಳ್ಳೆ ಮಾಡಿ ಜೇನನ್ನು ತಿಂದ ಬಂದ ಒಂದು ಒಗಟು ಹೇಳಿದ, ತಿನ್ನುವವರ ಒಳಗಿಂದ ತಿನ್ನುವಂತ ಸಿಕ್ಕಿದ್ದು ಅಂತ. ಈ ಕಂಡಕ್ಟರ್ ತಿನ್ನುವವನು. ಯಾರದು? ತಿನ್ನುವವನ ಒಳಗಿಂದ ತಿನ್ನುವಂತ ಸಿಕ್ಕಿತ್ತು. ಓಕೆ, ಆ ರೀತಿ ಅವರು ಆಸ್ಟ್ರೇಲಿಯಾದಲ್ಲಿ ಮೀಟಿಂಗ್ ಎಲ್ಲ ಮಾಡಿ ಮುಗಿಸಿ ಎಲ್ಲ 14 ಇವರಿಗೆ ಮೀಟಿಂಗ್, 14 ಅವರಿಗೆ ಬುಕ್ ಆಗಿದೆ, ಎಲ್ಲ 28 ಇವರೇ ಪ್ರೀಚ್ ಮಾಡಿ ಬಂದರು. ಓಕೆ, ದೇವರ ಮೇಲೆ ನಂಬಿಕೆ ಇಟ್ಟಾಗ, ನಾವು ಟ್ರಸ್ಟ್ ಮಾಡಿದಾಗ, ದೇವರು ಅಸಾಧ್ಯವಾದನ್ನು ಸಾಧ್ಯ ಮಾಡಲಿಕ್ಕೆ ಶಕ್ತನು. ಮೊನ್ನೆ ಎಲ್ಲಿದ್ದಾರೆ ನಮ್ಮ ಸಿಸ್ಟರ್? ಇಲ್ಲಿ ಸಿಸ್ಟರ್ ಇವರಿದ್ದಾರೆ, ಯಾರು? ಸುನೀತಾ. ಬನ್ನಿ. ಸುನೀತಾ ಬಿದ್ದು ಕಾಲು ಡಿಸ್ಪ್ಲೇಸ್ ಆಗಿತ್ತು. ಮೊನ್ನೆ ನೋಡುವಾಗ ದೊಡ್ಡ ಪ್ಲಾಸ್ಟರ್ ಹಾಕಿಕೊಂಡು ಬಂದಿದ್ದಾರೆ. ಮೊನ್ನೆ ಸಂಜೆ ಈವ್ನಿಂಗ್ ಡಿವೋಷನ್ ಇತ್ತು. ದೇವರ ಆತ್ಮನ ಬಲವಾಗಿ ಚಲಿಸ್ತಾ ಇದ್ದ. ಅವರು ಇಲ್ಲಿಂದ ಅಲ್ಲಿ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಡೇ ಬಂದರು, ಪ್ರೇಯರ್ ಮಾಡಿದೆ, ಅದನ್ನು ಬಿಚ್ಚಿ ಅಂತ ಹೇಳಿ ಬಿಚ್ಚಿದ್ರು, ನಡ್ಕೊಂಡು ಬಂದರು.
ಮತ್ತೆ ಅವರು ಹೇಳಿದರು, ಡಾಕ್ಟರ್ ಅವರಿಗೆ ಹೇಳಿದ್ದು 45 ದಿನ ಸಿಮೆಂಟ್ ಹಾಕಬೇಕು ಅಂತ, ಪ್ಲಾಸ್ಟರ್, ಸಿಮೆಂಟ್ ಪ್ಲಾಸ್ಟರ್ ಅಂತ. ನಾನು ಹೇಳಿದೆ, ಸಿಮೆಂಟ್ ಹಾಕುವುದು ಗೋಡೆಗೆ, ನಿನ್ನ ಕಾಲಿಗೆ ಅಲ್ಲ. ಎಸ್ ಸಿಸ್ಟರ್. Praise the Lord, church. Praise the Lord, church. ನನಗೆ ದೇವರು ಅದ್ಭುತ ಮಾಡಿದ್ದಾನೆ ನನ್ನ ಜೀವಿತದಲ್ಲಿ. ಯಾಕೆಂದರೆ ನಾನು ಎನಿಸಿರಲಿಲ್ಲ ನಾನು ಇಷ್ಟು ಗಂಟು ನನ್ನದು ಟ್ವಿಸ್ಟ್ ಆಗಿದೆ ಅಂಥೇಳಿ. ನಾನು ಸ್ವಲ್ಪ ನೋವು ಅಂಥೇಳಿ ಚರ್ಚಿಗೆ ಹೋದದ್ದು, ಇದಕ್ಕೆ ಹಾಸ್ಪಿಟಲಿಗೆ ಹೋದದ್ದು, ಖಾಲಿ ಒಂದು ಜಸ್ಟ್ ತೋರಿಸಿ ಬರುವ ಅಂಥೇಳಿ ಹೋದದಕ್ಕೆ. ಅವರು ಹೇಳಿದರು ನನಗೆ, ನಿನಗೆ ಕಾಲು ಟ್ವಿಸ್ಟ್ ಆಗಿದೆ, ಅದಕ್ಕೆ 45 ದಿನ ನಿನಗೆ ಸಿಮೆಂಟ್ ಹಾಕಲೇಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ಸಿಮೆಂಟ್ ಹಾಕಿದರೆ ನನಗೆ ಮಕ್ಕಳಿದ್ದಾರೆ ಮತ್ತು ಕೆಲಸ ಉಂಟು, ನನಗೆ ಆಗೋದಿಲ್ಲ, ನೀವು ಅದಕ್ಕೆ ತಕ್ಕಂತೆ ಎಂತಾದರೂ ಒಂದು ಸೊಲ್ಯೂಷನ್ ಕೊಡಿ ಅಂತ ಹೇಳಿದೆ. ಅದಕ್ಕೆ ಅವರು ಹೇಳಿದರು, ನಿಮಗೆ ಫುಲ್ಲು ಕೆಳಗಿಂದ ಮೇಲೆ ತನಕ ಬೆಲ್ಟ್ ಕೊಡ್ತೇನೆ, ನೀನು ಆಚೆ ಈಚೆ ಎಲ್ಲಿ ಸಹ ಹೋಗಬಾರ್ದು, 1 ವಾರ ಬೆಡ್ ರೆಸ್ಟ್ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಬೆಡ್ ರೆಸ್ಟ್ ಮಾಡ್ತೇನೆ. ಅದಕ್ಕೆ ನೀವು ಕೊಡಿ ನನಗೆ ಅಂತ ಹೇಳಿದೆ. ಅದಕ್ಕೆ ನಾನು ಹೇಳಿದೆ, ಡಾಕ್ಟ್ರ್ ಹೇಳಿದರು 45 ದಿನದಲ್ಲಿ ನಿಮಗೆ ಗುಣ ಆಗ್ತದೆ, ಯಾಕಂದರೆ ನಿಮ್ಮ ವೇಟ್ ಜಾಸ್ತಿ ಉಂಟು, ಅದಕ್ಕೆ ಪ್ರೆಷರ್ ಕೊಡಬಾರ್ದು ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ, ನಾನೆಲ್ಲ ಸರಿ ಮಾಡಿ ಬರ್ತೇನೆ, ನೀವು 10 ದಿನದಲ್ಲಿ ಎಕ್ಸ್ರೇ ಮಾಡಿ ಮತ್ತೆ 10 ದಿನ ಬಿಟ್ಟು ಬನ್ನಿ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಬರ್ತೇನೆ, ನೀವು ಈಗ ನನಗೆ ಒಂದು ಮದ್ದೊಂದು ಕೊಡಿ ಅಂತ ಹೇಳಿದೆ. ಅವರು 1 ವಾರದ ನನಗೆ ಆ್ಯಂಟಿಬಯೋಟಿಕ್ ಮದ್ದು ಕೊಟ್ಟರು. ನಾನು 3 ದಿನ ಮಾತ್ರ ತಗೊಂಡೆ, ಅಷ್ಟರಲ್ಲಿ ನನಗೆ ಗುಣ ಆಯಿತು. ಯಾಕೆಂದರೆ ಜಾಸ್ತಿ ನೋವಿದ್ದು ಮಾತ್ರ ತಗೊಳ್ಳಿಕ್ಕೆ ಹೋಗಲಿಲ್ಲ, ನಾನು 3 ದಿನ ಮಾತ್ರ ತಗೊಂಡೆ. ಮತ್ತು ನಾನು ಯಾವಾಗ ಪ್ರೇಯರಿಗೆ ಬಂದೆ ಆಗಲೇ ನನ್ನದು ಗುಣ ಆಯಿತು. ಯಾಕೆಂದರೆ ನಾನು ಶುಕ್ರವಾರ ಶನಿವಾರ ಬರಲಿಲ್ಲ, ರವಿವಾರ ನನ್ನದು 24 ಗಂಟೆ ಪ್ರೇಯರ್ ಕಮಿಟ್ಮೆಂಟ್ ಇತ್ತು. ಆಗ ಬಂದು ನಾನು ಪ್ರೇಯರ್ ಮಾಡಿದೆ, ಆಗಲೇ ನನಗೆ ಸ್ವಲ್ಪ ಹೀಲ್ ಆದಾಗೆ ಆಗಿತ್ತು. ಮತ್ತು ಸೋಮವಾರ ಬರಲಿಲ್ಲ, ಸೋಮವಾರ ನಾನು ಅಲ್ಲಿ ಕೂತ್ಕೊಂಡು ಇಲ್ಲಿ ಪಾಸ್ಟರ್ ಪ್ರೇಯರ್ ಕೇಳ್ತಿದ್ದೆ. ಆಗ ನನಗೆ ದೇವರೊಂದು ಪಾಸ್ಟರ್ ಒಂದು ಹೇಳ್ತಾ ಇದ್ರು, ಒಳಗಿಂದ ಉಕ್ಕುತ್ತದೆ, ಆರೋಗ್ಯ ಉಕ್ಕುತ್ತದೆ. ನಾನು ಬಾಯಲ್ಲಿ ನಾನು ಅರಿಕೆ ಮಾಡ್ತಿದ್ದೆ, ಆಗಲೇ ನಾನು ಜಾಯ್ ಮಾಡ್ತಿದ್ದೆ, ಆಗಲೇ ಗುಣ ಆಯ್ತು ಅಂತ ಹೇಳಿ. ಮತ್ತು ನಾನು ಮಂಗಳವಾರ ಬಂದೆ, ಪೂರ್ತಿ ಎಲ್ಲ ಗುಣ ಆಯಿತು ನನಗೆ. ಯಾಕೆಂದರೆ ಯಾವ ನೋವು ಸಹ ಇರಲಿಲ್ಲ ಹೋಗುವಾಗ. ಬರುವಾಗ ಬೆಲ್ಟ್ ಹಾಕಿ ಬಂದಿದ್ದೆ, ನಾನು ನಡಿಲಿಕ್ಕೆ ಆಗ್ತಿರ್ಲಿಲ್ಲ, ಕೂತ್ಕೊಳ್ಳಿಕ್ಕೆ ಸಹ ಆಗ್ತಿರ್ಲಿಲ್ಲ. ಆದರೆ ಹೋಗುವಾಗ ನನಗೆಲ್ಲ ಬೆಲ್ಟ್ ತೆಗೆದೇ ಹೋದದ್ದು ನಾನು. ದೇವರ ನಾಮಕ್ಕೆ ಸ್ತೋತ್ರ. ದೇವರು ಯಾಕೆಂದರೆ ನಮ್ಮ ಜೀವಿತದಲ್ಲಿ ಹೇಗೆ ಅದ್ಭುತಗಳನ್ನು ಮಾಡ್ತಾನೆ ಅಂತ ಹೇಳಿ ದೇವರಿಗೆ ನಾವು ಮಹಿಮೆ ಪಡಿಸಿಗೋಸ್ಕರ ದೇವರ ವಾಕ್ಯದಲ್ಲಿ ನಿಲ್ಲಬೇಕಂತ ಹೇಳಿ ನನಗೆ ಎಂಕರೇಜ್ ಆಯಿತು. ಯಾಕೆಂದರೆ ನನ್ನಲ್ಲಿ ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾವು ಎಲ್ಲವನ್ನು ಮಾಡಲು ಶಕ್ತರಾಗಿದ್ದೇವೆ. ಹಾಗೆ ನಾವು ಯಾವಾಗಲೂ ನಮ್ಮ ಜೀವಿತಕ್ಕೆ ನಾವು ವಾಕ್ಯವನ್ನೇ ಡಿಕ್ಲೇರ್ ಮಾಡಬೇಕು ಅಂತ ಹೇಳಿ. ದೇವರು ಇದು ಒಂದೇ ಉಪಕಾರ ಅಲ್ಲ, ದೇವರು ನನ್ನ ಜೀವಿತದಲ್ಲಿ ತುಂಬ ಉಪಕಾರಗಳನ್ನು ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಓಕೆ, ದಟ್ ಇಸ್ ಯುವರ್ ಫೇತ್. ಓಕೆ, ಎಷ್ಟು ಮಂದಿ ಸಂತೋಷವಾಗಿದ್ದೀರಿ? ಹ್ಯಾಪಿ? ಎಷ್ಟು ಮಂದಿ ರಾಜಣ್ಣನೊಟ್ಟಿಗೆ ನೀವು ಎಂಜಾಯ್ ಮಾಡಿದ್ದೀರಿ? ರಾಜಣ್ಣ ಮತ್ತು ನಾವು ತುಂಬ ಹೊತ್ತು ಅನ್ಯ ಭಾಷೆಯಲ್ಲಿ ಮಾತಾಡೋದು. ಓಕೆ, ಕಂಟಿನ್ಯೂ ಆಗಿ ದಾರಿಯಲ್ಲಿ ಹೋಗುವಾಗ, ಗಾಡಿಯಲ್ಲಿ ಬೈಕಲ್ಲಿ ಹೋಗುವಾಗ, ಬೈಕ್ ಇತ್ತು ನನ್ನ ಹತ್ರ. ಓಕೆ, ಸುಮಾರು ಎಷ್ಟು ವರ್ಷ ಆಯಿತು ನೀವು ಬಂದು ಇಲ್ಲಿ? ಅಲ್ಲಲ್ಲ, ಎಷ್ಟು ವರ್ಷದ? ಆಫ್ಟರ್ 7 years ಅವರು ಬರುವಂಥದ್ದು. ಅವರ ಸಹೋದರ ಬಂದಿದ್ದಾರೆ, ಬ್ರದರ್ ಹೆಸರು ಹೇಳಿ ನನಗೆ. ಮಾರ್ಟಿನ್ ಬಂದಿದ್ದಾರೆ ಮತ್ತು ಅವರ ವೈಫ್ ಬಂದಿದ್ದಾರೆ. ಅವರು ಜೋರಾಗಿ ಒಂದು ಚಪ್ಪಾಳೆಯನ್ನು ತಟ್ಟುವ. ಆತ್ಮ ಮಂಡಲತ, ಓಹೋ ಆತ್ಮ ಮಂಡಲತ. ಕಮ್ ಆನ್, ರಿಜಾಯ್ಸ್ ಅಂಡ್ ಸಿಂಗ್ ಇಟ್. ಆತ್ಮ ಮಂಡಲದ, ಪವಿತ್ರಾತ್ಮ ಮಂಡಲದ, ಪೆಂತೆಕೋಸ್ ಕೆ ದಿನ್ ಸಮಾ ಆತ್ಮ ಮಂಡಲತ. ಹಲ್ಲೆಲೂಯಾ. ಆತ್ಮ ಮಂಡಲತ ಅಂತ ಹೇಳಿದ್ರೆ ಪವಿತ್ರ ಆತ್ಮನು ಚಲಿಸ್ತಾ ಇದ್ದಾನೆ. ನಮ್ಮ ರೇಮ ಇದನ್ನು ಕೇಳಿ ಫಸ್ಟ್ ಆಡ್ತಾ ಇದ್ರು, ಆತ್ಮ ಮಂಡರಸ, ಆತ್ಮ ಮಂಡರಸ ಅಂದರೆ ಆತ್ಮ ತಲೆಯಲ್ಲಿದ್ದಾನಂದ. ಮತ್ತೆ ಹೇಳಿದೆ, ಆತ್ಮ ಮಂಡರಲ್ಲ, ಆತ್ಮ ಮಂಡ ಚಲಿಸ್ತಾ ಇದ್ದಾನೆ ಅಂತ. ಅವಳು ಆಚೆಗೆ ಹೋಗುವಾಗ ಆತ್ಮ ಮಂಡರಸ, ಆತ್ಮ ಮಂಡ. ಓಕೆ, ಗುಡ್. ಬ್ಯಾಂಗ್ಳೂರ್ ಹ್ಯಾಪಿ? ಓ, ಶನ್ನು ಕೂತ್ಕೊಂಡಿದ್ದಾನೆ ಮುಂದೆ. ಗುಡ್ ಗುಡ್. ಓಕೆ, ನಮ್ಮ ಚಿದಾನಂದಲ್ಲಿದ್ದಾರೆ. ಓಕೆ, ಗುಡ್ ಗುಡ್ ಗುಡ್.
ಸಿಸ್ಟರ್ ಭವ್ಯ, ಪ್ರೈಸ್ ದಿ ಲಾರ್ಡ್, ಭಾವನಾ, ಮೋಹನ್ ಬದರ್, ಯು ಆಲ್ ಬ್ಲೆಸ್. ಓಕೆ, ಎಲ್ಲ ನೋಡ್ತಾ ಇದ್ದೇನೆ. ಮತ್ತು ಶ್ರೀನಿವಾಸ್ ಸೈಡಲ್ಲಿದ್ದೀರಾ, ನೀವು ನಿಮ್ಮ ಮಿಸ್ಸಸ್. ಓಕೆ, ಎಷ್ಟು ಮಂದಿ ರೆಡಿ ಆಗಿದ್ದೀರಿ ವಾಕ್ಯವನ್ನು ಕೇಳಲಿಕ್ಕೆ? ದೇವರ ವಾಕ್ಯ ಹೇಳ್ತದೆ, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತವೆ. ರೈಟ್? ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತವೆ, ಅವು ಕಳ್ಳನ ಸ್ವರವನ್ನು ಕೇಳುವುದಿಲ್ಲ. ನಾವು ಯಾರೋ ಕುರಿಗಳು? ಕುರಿಗಳು ಕುರುಬನ ಸ್ವರವನ್ನು ಕೇಳುತ್ತೆ, ಆಡುಗಳು ಕೇಳುವುದಿಲ್ಲ. ಆಡುಗಳು ಕೇಳುವುದಿಲ್ಲ, ಬಟ್ ಕುರಿಗಳು ಕೇಳ್ತವೆ. ನೀವು ಕುರಿ ಆಗಿದ್ದರೆ ನೀವು ಸ್ವರವನ್ನು ಕೇಳ್ತೀರಿ, ಆಡಾಗಿದ್ದರೆ ನೀವು ಸ್ವರವನ್ನು ಕೇಳುವುದಿಲ್ಲ. ರೈಟ್? ಗಾಡ್ ಹಸ್ ಅಪಾಯಿಂಟೆಡ್ ಯು ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್. ದೇವರು ನಿಮ್ಮನ್ನು ನೇಮಿಸಿದ್ದಾನೆ ಆತನ ಸ್ವರವನ್ನು ಕೇಳುವುದಕ್ಕೋಸ್ಕರ. ಪ್ರೈಸ್ ಗಾಡ್. ಆತನ ಸ್ವರವನ್ನು ಕೇಳುವುದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಯೇಸು ಹೇಳಿದ, ಕಳ್ಳನು ಬರುತ್ತಾನೆ ಕದಿಯಲು, ಕೊಲ್ಲಲು, ಹಾಳು ಮಾಡಲು, ಮತ್ತು ಯಾವುದಕ್ಕೂ ಅವನು ಬರುವುದಿಲ್ಲ. ಕಳ್ಳನು ಬರುತ್ತಾನೆ ಕದಿಯಲು, ಕೊಲ್ಲಲು, ನಾಶ ಮಾಡಲು, ಮತ್ತು ಯಾವುದಕ್ಕೆ ಬರುವುದಿಲ್ಲ. ಕಳ್ಳ ಯಾರು? ಸೈತಾನ್ನ ಹೆಸರೇ ಅವನ ಕಳ್ಳ. ನೀವು ಮಧ್ಯದಲ್ಲಿದ್ದೀರಿ, ಒಂದು ಕಡೆಯಲ್ಲಿ ಕಳ್ಳ ಮಾತಾಡ್ತಾನೆ, ಇನ್ನೊಂದು ಕಡೆಯಲ್ಲಿ ಸ್ವಾಮಿ ಮಾತಾಡುತ್ತಾನೆ. ದ ಕ್ವಶನ್, ನೀವು ಕಳ್ಳನ ಸ್ವರ ಯಾವುದು, ದೇವರ ಸ್ವರ, ಕರ್ತನ ಸ್ವರ ಯಾವುದು ಎಂದು ರೆಕಗ್ನೈಸ್ ಮಾಡುವುದು ಹೇಗೆ? ಯೇಸು ಹೇಳಿದ, ನಾನಾದರೆ ಅವುಗಳಿಗೆ ಏನು ಕೊಡಲಿಕ್ಕೆ ಬಂದಿದ್ದೇನೆ? ಜೀವ ಕೊಡಲಿಕ್ಕೆ ಬಂದಿದ್ದೇನೆ. ಅದು ಎಂಥ ಜೀವ? ಸಮೃದ್ಧಿಯಾದ ಜೀವ. ದ ಕ್ವಶನ್, ಈಗ ಪ್ರಶ್ನೆ ಅನೇಕರದ್ದು, ಕಳ್ಳನ ಸ್ವರ ಯಾವುದು, ಸ್ವಾಮಿಯ ಸ್ವರ ಯಾವುದು? ಹಲೋ, ಇದ್ದೀರಾ ಇಲ್ಲಿ? ಹೇಗೆ ನೀವು ಡಿಸರ್ವ್ ಮಾಡುತ್ತೀರಿ? ಕಮಾನ್, ಪಕ್ಕದವ್ರಿಗೆ ಕೇಳಿ, ಹೇಗೆ? ಕಳ್ಳನ ಸ್ವರ ಯಾವುದು, ಕರ್ತನ ಸ್ವರ ಯಾವುದು? ದೇವರು ನಿಮ್ಮ ಜೀವಿತದಲ್ಲಿ ಏನೇ ಮಾಡಬೇಕಾದರೆ ಆತ ನಿಮ್ಮಲ್ಲಿ ಮಾತಾಡುತ್ತಾನೆ, ನೀವು ಅದನ್ನು ಅಂಗೀಕಾರ ಮಾಡುತ್ತೀರಿ, ಮತ್ತೆ ತನ್ನ ಕೆಲಸ ಮಾಡುತ್ತಾನೆ. ಸೈತಾನ ಏನೇ ಮಾಡಬೇಕಾದರೆ ಅವನು ಕೂಡ ಮಾತಾಡುತ್ತಾನೆ, ಆ ಮಾತುಗಳನ್ನು ನೀವು ಅಂಗೀಕಾರ ಮಾಡಬೇಕು, ಮತ್ತು ಆತ ನಿಮ್ಮ ಮುಖಾಂತರ ತನ್ನ ಕೆಲಸ ಡೈರೆಕ್ಟ್ ಅವನು ಸಹ ಮಾಡುವುದಿಲ್ಲ. ಯಾವ ಕೆಲಸವನ್ನು ಸೈತಾನನು ನೇರವಾಗಿ ಭೂಲೋಕದಲ್ಲಿ ಮಾಡುವುದಿಲ್ಲ, ಮಾಡಲಿಕ್ಕೆ ಅವನಿಗೆ ಲೀಗಲ್ ರೈಟ್ ಇಲ್ಲ. ಈ ಲೋಕದಲ್ಲಿ ಏನೇ ಮಾಡಲಿಕ್ಕೆ ರೈಟ್ ಇರುವಂಥದ್ದು, ನ್ಯಾಯಬದ್ಧವಾದ ಅಥಾರಿಟಿ ಇರುವಂಥದ್ದು ನಿಮಗೆ. ಒಂದು ಇರುವೆಗಾದರೂ ಭೂಲೋಕದಲ್ಲಿ ನ್ಯಾಯಬದ್ಧವಾದ ಅಧಿಕಾರ ಇದೆ, ಬಟ್ ಸೈತಾನಿಗೆ, ದುರಾತ್ಮಗಳಿಗೆ ಭೂಲೋಕದಲ್ಲಿ ನ್ಯಾಯಬದ್ಧವಾದ ಅಧಿಕಾರ ಇಲ್ಲ. ಯಾವುದೇ ಕೆಲಸ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ. ವಿದೌಟ್ ಯುವರ್ ಕಾಪರೇಷನ್, ವಿದೌಟ್ ಯುವರ್ ಪರ್ಮಿಷನ್, ನಿಮ್ಮ ಅನುಮತಿ ಇಲ್ಲದೆ, ನೀವು ಪರ್ಮಿಷನ್ ಕೊಡದೆ ಯಾವ ಕೆಲಸ ಅವನು ಮಾಡುವುದೇ ಇಲ್ಲ. ನೀವು ಸೈತಾನ ವಿಷಯದಲ್ಲಿ ಭಯಪಡುವ ಅಗತ್ಯ ಇಲ್ಲ. ಅವನಿಗೆ ನ್ಯಾಯಬದ್ಧವಾದ ಅಧಿಕಾರ ಇಲ್ಲ. ಈ ಸ್ವಾಮಿ ಹೇಳಿದ, ಈ ಲೋಕದ ಅಧಿಪತಿ ಬರಲಿಕ್ಕೆ ಆಯಿತು, ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಯಾವುದೂ ಇಲ್ಲ, ಅವನಿಗೆ ನನ್ನ ಅನುಮತಿಯೇ ಕೊಡುವುದಿಲ್ಲ. ರೈಟ್? ಅವನಿಗೆ ಮಾಡಲಿಕ್ಕೆ ಆಗುವುದಿಲ್ಲ. ಯೇಸುವಿಗೆ ನಿಮ್ಮ ಜೀವಿತದಲ್ಲಿ ಏನಾದರೂ ಮಾಡಬೇಕಾದ್ರೆ ನಿಮ್ಮ ಜೀವಿತದಲ್ಲಿ ಅವನಿಗೆ ಕೂಡ ಅನುಮತಿ ಕೊಡಬೇಕು. ಅವನಿಗೆ ನಿಮ್ಮ ಜೀವಿತದಲ್ಲಿ ಅನುಮತಿ ಬೇಕಾಗಿಲ್ಲ. ಹಿ ಕ್ಯಾನ್ ಡೂ ಎನಿಥಿಂಗ್, ಬಟ್ ವಿತೌಟ್ ಎ ಪರ್ಮಿಷನ್ ಆತನು ನಿಮ್ಮ ಜೀವಿತದಲ್ಲಿ ಏನೂ ಮಾಡುವುದೇ ಇಲ್ಲ. ಅದಕ್ಕೋಸ್ಕರ ಪರಿಸ್ಥಿತಿಗಳು ಹಾಗೇ ಇದೆ, ಸಮಸ್ಯೆಗಳು ಹಾಗೇ ಇದೆ, ತೊಂದರೆಗಳು ಹಾಗೇ ಇದೆ, ಚೇಂಜ್ ಆಗಲಿಲ್ಲ. ಇಲ್ಲಿ ಈ ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತವೆ, ಅವು ಕಳ್ಳನ ಸ್ವರವನ್ನು ಕೇಳುವುದಿಲ್ಲ. ಕಳ್ಳನು ಬರುತ್ತಾನೆ, ಯೇಸು ಹೇಳಿದ, ಕಳ್ಳನು ಬರುತ್ತಾನೆ. ಯೇಸು ಹೇಳಿದ, ನಾನು ಬರುತ್ತೇನೆ. ನಾನು ಯಾಕೆ ಬರುತ್ತೇನೆ? ಜೀವವನ್ನು ಕೊಡಲು, ಅದು ಸಮೃದ್ಧಿಯಾದ ಜೀವ. ಈಗ ಫಸ್ಟ್ ಆಫ್ ಆಲ್, ವಾಟ್ ಈಸ್ ದ ವರ್ಕ್ ಆಫ್ ಗಾಡ್ ಅಂಡ್ ವಾಟ್ ಈಸ್ ದ ವರ್ಕ್ ಆಫ್ ಸೈಟನ್?
ಈಗ ಒಬ್ಬನಿಗೆ ಆಕ್ಸಿಡೆಂಟ್ ಆಯಿತು, ಸಡನ್ಲಿ ಆಕ್ಸಿಡೆಂಟ್ ಆಯಿತು. ಅದೇನು ಹೇಳ್ತೀರಿ? ದೇವರು ಅವನಿಗೆ ಬುದ್ಧಿ ಕಲಿಸಿದ, ದೇವರು ಅವನಿಗೆ ಒಂದು ಗತಿ ತೋರಿಸಿದ, ಅವನು ಸರಿಯಾಗಿ ನಡೆಸಲಿಕ್ಕೆ ನೀವು ಹೇಳ್ಬೋದು. ದಟ್ ಇಸ್ ನಾಟ್ ಅ ಲೈಫ್, ದಟ್ ಈಸ್ ಕಿಲ್ಲಿಂಗ್, ಸ್ಟೀಲಿಂಗ್ ಆ್ಯಂಡ್ ಡಿಸ್ಟ್ರಾಯಿಂಗ್. ಅದೇನಾಗಿದೆ? ನಿಮಗೆ ಈಸಿಯಾಗಿ ಹೇಳ್ತೇನೆ, ಈಸಿಯಾಗಿ ನಾನು ಹೇಳ್ತೇನೆ. ಮೊದಲು ಕೂಡ ನಾನು ಮಾತಾಡಿದ್ದೇನೆ. ಯೇಸು ಸ್ವಾಮಿ ಸಮುದ್ರದ ಬರಿಗೆ ಹೋದ, ರೈಟ್? ಅಲ್ಲಿ ಇಬ್ಬರು ಸಹೋದರರು ಬಲೆ ಸರಿ ಮಾಡ್ತಿದ್ದರು. ಯಾಕೆ? ಅವರು ಬೆಸ್ತರು ಅಂತ ಬೈಬಲ್ ಹೇಳ್ತದೆ. ಯಾಕೆ? ಅವರು ಬೆಸ್ತರು. ಅವ್ರು ಬೋರ್ಡ್ ಹಾಕಿದಾರ ಬೆಸ್ತರು ಅಂತ? ಬೋರ್ಡ್ ಹಾಕಿದಾರಾ? ನಾನು ಬೆಸ್ತ ಅಂತ ಬೋರ್ಡ್ ಹಾಕಿದಾರಾ? ಅಥವಾ ಬಡಾಗಿ, ನಾನು ಬೋರ್ಡ್ ಹಾಕಿದಾನ ಬಡಾಗಿ? ಅವರ ಕೆಲಸ, ಅವರ ಕ್ರಿಯೆ ಅವರು ಯಾರನ್ನು ತೋರಿಸ್ತದೆ. ಹಲೋ, ಅವರ ಕೆಲಸ, ಅವರ ಕ್ರಿಯೆ ಅವರು ಯಾರಂತ ತೋರಿಸ್ತದೆ. ಬಲೆ ಸರಿ ಮಾಡುವವರು ಬಡಗಿ ಅಲ್ಲ, ಬಲೆ ಸರಿ ಮಾಡುವವರು ಬೆಸ್ತರು. ಅವರ ಕ್ರಿಯೆ ತೋರಿಸ್ತಾ ಇದೆ, ರೆಕಗ್ನೈಸ್ ಮಾಡಿ ಇಮ್ಮಿಡಿಯೇಟ್ಲಿ ನೀವು ಹೇಳ್ತೀರಿ ಅವನು ಬೆಸ್ತ. ನೀವು ತಪ್ಪಿ ಕೂಡ ಹೇಳುವುದಿಲ್ಲ ಅವನು ಬಡಗಿ ಅಂತ. ಒಬ್ಬನು ಮರದ ಕೆಲಸ ಮಾಡ್ತಾ ಇದ್ದಾನೆ, ಇಮ್ಮಿಡಿಯೇಟ್ಲಿ ನೀವು ಹೇಳ್ತೀರಿ ಅವನು ಬೆಸ್ತ ಅಂತ ಹೇಳುವುದಿಲ್ಲ, ನೀವು ಇಮ್ಮಿಡಿಯೇಟ್ಲಿ ರೆಕಗ್ನೈಸ್ ಹೇಳ್ತೀರಿ ಅವನು ಬಡಗಿ. ಅದೇ ರೀತಿ ಕಳ್ಳನ ಕ್ರಿಯೆಗಳು, ಇದು ಆಕ್ಸಿಡೆಂಟ್ ಆಗುವುದು, ಕದಿಯುವುದು, ಕೊಲ್ಲುವುದು, ನಾಶ ಮಾಡುವುದು, ಇಮಿಡಿಯೇಟ್ಲಿ ರೆಕಗ್ನೈಸ್ ಮಾಡೋದು, ಇದು ಕಳ್ಳನ ಕೆಲಸ. ಒಬ್ಬನ ಹೀಲ್ ಆಗ್ತಾ ಇದ್ದಾನೆ, ಒಬ್ಬನ ಗುಣ ಆಗ್ತಾ ಇದ್ದಾನೆ, ದಟ್ ಇಸ್ ಲೈಫ್, ಅದು ಜೀವ. ಒಬ್ಬನು ಕ್ಯಾನ್ಸರ್ ಬರ್ತಾ ಇದೆ, ಸಾಯ್ತಾ ಇದ್ದಾನೆ, ದಟ್ ಇಸ್ ನಾಟ್ ಲೈಫ್. ಕಿಲ್ಲಿಂಗ್, ಸ್ಟೀಲ್, ಡಿಸ್ಟ್ರಾಯ್, ಕದಿಯುವುದು, ಕೊಲ್ಲುವುದು, ನಾಶ ಮಾಡುವುದು. ಒಬ್ಬನು ಸಾಲದಲ್ಲಿ ಬಿದ್ದಿದ್ದಾನೆ, ವಿಪರೀತ, ದಟ್ ಇಸ್ ನಾಟ್ ಲೈಫ್, ಅದು ಜೀವ ಅಲ್ಲ. ಅದು ಕದಿಯುವುದು, ಕೊಲ್ಲುವುದು, ನಾಶ ಮಾಡುವುದು. ಕಡೆಗೆ ಸಾಲದ ಭಾರ ಜಾಸ್ತಿ ಆದಾಗ ಏನು ಮಾಡೋದು ಗೊತ್ತಾಗೋದಿಲ್ಲ, ಇಮಿಡಿಯೇಟ್ಲಿ ಸೈತಾನ ಹೇಳ್ತಾನೆ, ಫ್ಯಾನ್ ತೋರಿಸ್ತಾನೆ, ಹೋಗು ಅಂತ, ರೈಟ್? ಬಟ್ ಲೈಫ್ ಏನು, ಜೀವ ಏನು? ಮೈ ಗಾಡ್ ಹಸ್ ಮೆಟ್ ಆಲ್ ಮೈ ನೀಡ್ ಅಕಾರ್ಡಿಂಗ್ ಟು ಹಿಸ್ ರಿಚಸ್ ಅಂಡ್ ಗ್ಲೋರಿ. ನನ್ನ ತಂದೆಯ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವವನು. ನನ್ನ ದ್ವಾರಗಳ ಬಳಿಯಲ್ಲಿ ದಿನಾಲು ನನ್ನ ಮಾತುಗಳನ್ನು ಕೇಳುವವನು ಧನ್ಯನು. ಯಾವ ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುತ್ತಾನೆ. 8 ಚಾಪ್ಟರ್ 32, ಜಾನೋಕ್ತಿ 8ನೇ ಅಧ್ಯಾಯ 32ನೇ ವಚನ. ಮಕ್ಕಳಿರ, ಈಗ ನನ್ನ ಕಡೆ ಕಿವಿಗೊಡ್ರಿ, ನನ್ನ ಮಾರ್ಗಗಳನ್ನು ಅನುಸರಿಸುವರು ಧನ್ಯರೇ ಸರಿ. ನೆಕ್ಸ್ಟ್, ಉಪದೇಶವನ್ನು ಕೇಳಿರಿ, ಅದನ್ನು ಬಿಡದೆ ಜ್ಞಾನವಂತರಾಗಿರಿ. ಮೂರ್ಖರಾಗಿ ಅಂತ ಹೇಳುವುದಿಲ್ಲ, ಜ್ಞಾನವಂತರೇ. ನನ್ನ ದ್ವಾರಗಳ ಬಳಿಯಲ್ಲಿ ಕೇವಲ ಸಂಡೆ ಅಲ್ಲ, ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ದಟ್ ಮೀನ್ಸ್ ದ ಬ್ಲೆಸ್ಡ್ ಇಸ್ ದ ಮ್ಯಾನ್ ಹೂ ಲಿಸನ್ ಟು ಮೀ, ವಾಚಿಂಗ್ ಡೈಲಿ at my gates, waiting at the post of my doors. ಓಕೆ, ನೆಕ್ಸ್ಟ್. ಯಾವ ನನ್ನನ್ನು ಹೊಂದುತ್ತಾನೋ, ಓಹೋ ಕಮನಡಿ, ಯಾವ ನನ್ನನ್ನು ಹೊಂದುತ್ತಾನೋ ಅವನು ಮರಣವನ್ನು ಹೊಂದುತ್ತಾನಂತ ಹೇಳಲಿಲ್ಲ. ಯಾವ ನನ್ನನ್ನು ಹೊಂದುತ್ತಾನೋ ಡಿಸ್ಟ್ರಕ್ಷನ್ ಹೊಂದುತ್ತಾನಂತ ಹೇಳಲಿಲ್ಲ. ಯಾವ ನನ್ನನ್ನು ಹೊಂದುತ್ತಾನೋ ಸಮಸ್ಯೆಗಳನ್ನು ಹೊಂದುತ್ತಾನಂತ ಹೇಳಲಿಲ್ಲ. ಯಾವ ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಆರೋಗ್ಯವನ್ನು ಹೊಂದುತ್ತಾನೆ, ಸಮೃದ್ಧಿಯನ್ನು ಹೊಂದುತ್ತಾನೆ, ಬಿಡುಗಡೆಯನ್ನು ಹೊಂದುತ್ತಾನೆ, ಸಮಾಧಾನವನ್ನು ಹೊಂದುತ್ತಾನೆ, ಪ್ರೊಟೆಕ್ಷನ್ ಅನ್ನು ಹೊಂದುತ್ತಾನೆ, ಜಯವನ್ನು ಹೊಂದುತ್ತಾನೆ. ಪೇತ್ರನು ಕರ್ನೆಲಿಯನ ಮನೆಯಲ್ಲಿ ಮಾತಾಡಿದಾಗ ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮವನ್ನು ಅವರು ಹೊಂದಿದ್ದರು. ಪವಿತ್ರಾತ್ಮ ಇಳಿದು ಬಂತು. ಮೂಮೆಂಟ್ ನೀವು ವಾಕ್ಯವನ್ನು ಕೇಳ್ತೀರಿ, ಆರೋಗ್ಯವನ್ನು ಹೊಂದುತ್ತೀರಿ, ಸಮಾಧಾನವನ್ನು ಹೊಂದುತ್ತೀರಿ, ಕನ್ಫ್ಯೂಷನ್ ಬಿಟ್ಟು ಹೋಗುತ್ತದೆ. ಅದಕ್ಕೋಸ್ಕರ ನಾವು ರೈಟ್ ಆಗಿ ಕೇಳುವಂಥದ್ದು ಮುಖ್ಯ. ನೀವು ಸರಿಯಾಗಿ ಕೇಳಿದರೆ ಸರಿಯಾಗಿ ನೀವು ನಂಬುತ್ತೀರಿ. ಕೇಳ್ತಾ ಇದ್ದೀರಾ? ಸರಿಯಾಗಿ ನಂಬಿದರೆ ಸರಿಯಾಗಿ ಜೀವಿಸ್ತೀರಿ.
ಜೀವಿತ ಸರಿಯಾಗಬೇಕಾದ್ರೆ ಸರಿಯಾಗಿ ನಂಬಬೇಕು, ಸರಿಯಾಗಿ ನಂಬಬೇಕಾದ್ರೆ ಸರಿಯಾಗಿ ಕೇಳಬೇಕು, ಸರಿಯಾಗಿ ಕೇಳಬೇಕಾದ್ರೆ ಸರಿಯಾಗಿ ಹೇಳಬೇಕು. ಲಿಂಕ್ ನೋಡಿ. ತಪ್ಪಾಗಿ ಹೇಳೋರಿದ್ದರೆ ನೀನು ತಪ್ಪಾಗಿ ಕೇಳುತ್ತಿ, ತಪ್ಪಾಗಿ ಕೇಳಿದರೆ ತಪ್ಪಾಗಿ ನಂಬುತ್ತಿ. ನೀನೇನು ನಂಬುತ್ತೀಯೋ ಅದನ್ನೇ ನೀನು ಜೀವಿಸ್ತಿ. ಆಸ್ ಎ ಮ್ಯಾನ್ ಥಿಂಕ್ ಇನ್ ಇಸ್ ಹಾರ್ಟ್ ಸೊ ಈಸಿ. ಮನುಷ್ಯನು ಏನು ಒಳಗೆ ಆಲೋಚನೆ ಮಾಡ್ತಾನೋ ಅದೇ ಅವನು ಆಗಿದ್ದಾನೆ. ಪ್ರೀಸ್ ಗಾಡ್. ಹಲೋ, ಇದ್ದೀರಾ ಇಲ್ಲಿ? ಮನುಷ್ಯನು ಒಳಗೆ ಏನು ಆಲೋಚನೆ ಮಾಡ್ತಾನೋ ಅದೇ ಅವನು ಆಗುತ್ತಾನಲ್ಲ, ಆಗಿದ್ದಾನೆ, ಅದೇ ಆಗಿದ್ದಾನೆ. ಆದ್ದರಿಂದ ನೀವು ತಪ್ಪಾಗಿ ಕೇಳಿದರೆ ತಪ್ಪಾಗಿ ನಂಬುತ್ತೀರಿ, ತಪ್ಪಾಗಿ ಜೀವಿಸ್ತೀರಿ. ಅದಕ್ಕೋಸ್ಕರ ಸೈತಾನನು ಏನು ಮಾಡಲಿಕ್ಕೆ ಆಗೋದಿಲ್ಲ ವಿದೌಟ್ ಎ ಪರ್ಮಿಷನ್. ಆತನು ಕೆಲವೊಮ್ಮೆ ಮನುಷ್ಯರ ಮುಖಾಂತರ ಬಂದು ಮಾತಾಡ್ತಾನೆ, ಫ್ರೆಂಡ್ಸ್ಗಳ ಮುಖಾಂತರ ಮಾತಾಡುತ್ತಾನೆ, ಜನರ ಮುಖಾಂತರ ಮಾತಾಡ್ತಾನೆ. ಈ ಸ್ವಾಮಿ ಹತ್ರ ಪೇತ್ರನ ಮೂಲಕ ಮಾತಾಡಿದ. ಪೇತ್ರನಿಗೆ ಡಿಸರ್ಮೆಂಟ್ ಇದ್ದು, ತೊಲಗು ಸೈತಾನ ಅಂತ ಹೇಳಿದ. ಮೊದಲು ಅವನು ದೇವರಿಂದ ಕೇಳಿ ಮಾತಾಡಿದ, ನೆಕ್ಸ್ಟ್ ಅವನು ಸೈತಾನಿಂದ ಕೇಳಿ ಮಾತಾಡಿದ. ಈ ಸ್ವಾಮಿ ಎರಡನ್ನೂ ಕೂಡ ಡಿಸರ್ವ್ ಮಾಡಿದ. ಯಾಕೆಂದರೆ ಈ ಸ್ವಾಮಿ ಸ್ಪಿರಿಚುವಲ್ ವರ್ಲ್ಡಿನ ಸೆನ್ಸಿಟಿವ್ ಆಗಿದ್ದ. ಈ ಮಾತು ಎಲ್ಲಿಂದ ಬರುತ್ತದೆ ಅಂತ. ನೀವು ಆತ್ಮಿಕವಾಗಿ ಮೆಚೂರ್ ಆಗಿದ್ದರೆ, ಆತ್ಮಿಕವಾಗಿ ನೀವು ಪ್ರವೀಣರಾಗಿದ್ದರೆ, ಪ್ರತಿಯೊಬ್ಬ ವ್ಯಕ್ತಿ ಮಾತಾಡುವಾಗ ನಿಮಗೆ ಗೊತ್ತಾಗ್ತದೆ ಈ ಮಾತು ಎಲ್ಲಿಂದ ಬರ್ತದೆ ಅಂತ. ಯು ಕ್ಯಾನ್ ಡಿಸರ್ವ್. ನೀವು ಮೆಚೂರ್ ಆಗೋದಿಲ್ಲ ಅಂತ ಹೇಳಿದ್ರೆ, ಕೂಸುಗಳಾಗಿದ್ದರೆ ನೀವು ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯಿತುಗಳಿಗೂ ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರಾಗಿರ್ತೀರಿ. ಸದುಪದೇಶವನ್ನು ಹಿಡಿ, ಸಡಿಲ ಬಿಡಬೇಡ, ಬಿಗಿಯಾಗಿಡಿ, ಅದೇ ನಿನಗೆ ಜೀವ ಅಂತ ವಾಕ್ಯ ಹೇಳ್ತದೆ. ಪ್ರೊವರ್ಬ್ 4:13 ಜಾನೋಕ್ತಿ 4:13 ವಚನದಲ್ಲಿ. ಓಕೆ, ಇಲ್ಲಿ ಹೇಳ್ತದೆ ಪುನಃ ಅದೇ 32 8:32. ಓಕೆ, ಮಕ್ಕಳಿರ ಈಗ ನನ್ನ ಕಡೆಗೆ ಕಿವಿಗೊಡ್ರಿ. ಎಲ್ಲರೂ ಓದಿ. ಮಕ್ಕಳಿರ ಈಗ ನನ್ನ ಕಡೆಗೆ ಕಿವಿಗೊಡ್ರಿ. ಪಕ್ಕದವರಿಗೆ ಇಲ್ಲಿ ಕಿವಿಗೊಡ್ರಿ. ಯಾವುದ್ಯಾವುದೋ ಕಿವಿ ಕೊಡಬೇಡ್ರಿ, ವಾಕ್ಯಕ್ಕೆ ಕಿವಿಗೊಡ್ರಿ. ಓಕೆ, ನನ್ನ ಮಾರ್ಗಗಳನ್ನು ಅನುಸರಿಸುವವರು ಧನ್ಯರೇ. ಸರಿ, ನೆಕ್ಸ್ಟ್. ಉಪದೇಶವನ್ನು ಕೇಳಿರಿ, ಅದನ್ನು ಬಿಡದೆ ಜ್ಞಾನವಂತರಾಗಿರಿ. ನೆಕ್ಸ್ಟ್. ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವು ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವನು ಭಾಗ್ಯವಂತನು. ನೆಕ್ಸ್ಟ್. ಯಾವ ನನ್ನನ್ನು ಹೊಂದುತ್ತಾನೋ ಅವನ ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುವನು. ಇಂಗ್ಲಿಷ್ನಲ್ಲಿ ಫಾರ್ ಹೂ ಎವರ್ ಫೈಂಡ್ಸ್ ಮೀ ಫೈಂಡ್ಸ್ ಲೈಫ್ ಆ್ಯಂಡ್ obtain favor. Favor from the Lord. The favor of God is going to increase. ದೇವರ ದಯೆ ನಿಮ್ಮ ಜೀವಿತದಲ್ಲಿ ಹೆಚ್ಚಲ್ಪಡುತ್ತದೆ. ನೀವೆಲ್ಲಿ ಹೋಗುತ್ತೀರಿ, ದೇವರು ಅನೇಕರ ಹೃದಯದಲ್ಲಿ ನಿಮಗೋಸ್ಕರ ದಯೆಯನ್ನು ಹುಟ್ಟಿಸ್ತಾನೆ, ಕರುಣೆಯನ್ನು ಹುಟ್ಟಿಸ್ತಾನೆ, ಸಮಾಧಾನವನ್ನು ಹುಟ್ಟಿಸ್ತಾನೆ. ನಿಮ್ಮ ನೋಡುವಾಗ ಅವರಿಗೆ ಖುಷಿ ಆಗುತ್ತದೆ, ಇಲ್ಲದೆ ನಿಮ್ಮ ನೋಡುವಾಗ ಕೆಲವರಿಗೆ ಕಿರಿಕಿರಿ ಆಗ್ತದೆ. ಓಕೆ, ಯಾವ ನನ್ನನ್ನು ಹೊಂದುತ್ತಾನೋ ಅವನ ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗೋ. ನೆಕ್ಸ್ಟ್. ಯಾವ ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ. ನನ್ನನ್ನು ಹಗೆ ಮಾಡುವವರೆಲ್ಲರೂ, ಕೆಲವರಲ್ಲ, ಎಲ್ಲರೂ, ಅಂದರೆ ವಚನವನ್ನು ಹಗೆ ಮಾಡುವವರೆಲ್ಲರೂ ಮರಣವನ್ನು ಪ್ರೀತಿಸ್ತಾರೆ. ಕಿಲ್ಲಿಂಗ್, ಸ್ಟೀಲ್, ಡಿಸ್ಟ್ರಾಯ್. ಇದನ್ನು ಅಂಗೀಕಾರ ಮಾಡದಿದ್ದರೆ ನೀವು ಡಿಸೀವ್ ಆಗಿ ಅದನ್ನು ಅಂಗೀಕಾರ ಮಾಡುತ್ತೀರಿ. ಅದಕ್ಕೆ ಬೈಬಲ್ ಹೇಳ್ತೀವಿ, ಜ್ಞಾನಿಯ ಒಡನಾಡಿ ಅವನು ಜ್ಞಾನಿಯಾಗುತ್ತಾನೆ. ಜ್ಞಾನಹೀನರ ಒಡನಾಟವೇ ಏನು? ಅಜ್ಞಾನ ಅಂತ ಹೇಳುವುದಿಲ್ಲ. ಜ್ಞಾನಹೀನರ ಒಡನಾಟವೇ ಸಂಕಟ. ಇವತ್ತು ಅನೇಕರಿಗೆ ಸಂಕಟ ಬರಲಿಕ್ಕೆ ಈ ಕಾರಣ ಏನು? ಅವರ ಕಿವಿಗಳು ಯಾವುದ್ಯಾವುದಕ್ಕೆ ಓಪನ್ ಇದೆ, ಯಾವುದ್ಯಾವುದೋ ಸುಳ್ಳಿಗೆ ಓಪನ್ ಇದೆ. ಯಾವ ಸುಳ್ಳಿಗೆ? ಯಾರ ವಿಷಯದಲ್ಲಿ ಒಂದು ಸುಳ್ಳು ಹೇಳ್ತಾನೆ, ಕಡೆಗೆ ಆ ವ್ಯಕ್ತಿಯ ವಿಷಯದಲ್ಲಿ ನಿಮಗೆ ಬಿಟರ್ನೆಸ್ ಸ್ಟಾರ್ಟ್ ಆಗ್ತದೆ. ಇಮ್ಮಿಡಿಯೇಟ್ಲಿ ಸೈತಾನ ಹುಕ್ಕಿಬಿಟ್ಟ, ಅಲ್ಲಿ ಒಂದು ಸುಳ್ಳಿನ ಮೂಲಕ ಪ್ರವೇಶ ಮಾಡಿಬಿಟ್ಟ, ಪ್ಲಾಟ್ಫಾರ್ಮ್ ಓಪನ್ ಆಯಿತು. ರೈಟ್? ಅದಕ್ಕೋಸ್ಕರ ಕೇಳುವ ವಿಷಯದಲ್ಲಿ ಬಹಳ ಎಚ್ಚರವಾಗಿರಿ. ಕೇಳಬೇಡ್ರಿ, ಸುಮ್ಮನೆ ಕೇಳಬೇಡ್ರಿ, ಯಾರ್ಯಾರ ಕಮೆಂಟ್ಸ್ಗಳನ್ನು ಓದಬೇಡ್ರಿ. ರೈಟ್?
ಯಾರ್ಯಾರ ಬಗ್ಗೆ ನೆಗೆಟಿವ್ ಅನ್ನು ಕೇಳಲಿಕ್ಕೆ ಹೋಗ್ಬೇಡ್ರಿ. ರೈಟ್? ಯಾರ ಬಗ್ಗೆ ನೀವು ನೆಗೆಟಿವ್ ಕೇಳಿದ್ರೆ ಇನ್ನೊಬ್ಬರ ವಿಷಯದಲ್ಲಿ ನಿಮಗೆ ಬಿಟರ್ನೆಸ್ ಸ್ಟಾರ್ಟ್ ಆಗ್ತದೆ, ಕಹಿ ಭಾವನೆ ಸ್ಟಾರ್ಟ್ ಆಗ್ತದೆ. ಬಿಟರ್ನೆಸ್ ಇಟ್ಟು ಅಂತ ಹೇಳಿದ್ರೆ ನಿಮ್ಮ ಆತ್ಮವನ್ನು ನೀವು ಬ್ಲಾಕ್ ಮಾಡ್ತೀರಿ. ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ. ಪ್ರೊಟೆಕ್ಟ್ ಯುವರ್ ಹಾರ್ಟ್. ನಿನ್ನ ಹೃದಯವನ್ನು ಪ್ರೊಟೆಕ್ಟ್ ಮಾಡು. ಅದರಿಂದ ಜೀವಧಾರೆಗಳು ಹೊರಡುತ್ತವೆ, ಲೈಫ್ ಹೊರಡುತ್ತದೆ. ನಿಮ್ಮ ಒಳಗಿಂದ ಹೊರಡುವಂಥ ಲೈಫ್ ಬ್ಲಾಕ್ ಆಗ್ತದೆ ಯಾವಾಗ ನೀವು ತಪ್ಪಾಗಿ ಕೇಳ್ತೀರಿ. ಹಲ್ಲೆಲೂಯಾ ಹೇಳಿ, ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ. ಹೇಳಿ, ಕ್ರಿಸ್ತನಲ್ಲಿ. ಇದು ದೇವರ ಸ್ವರ. ದೇವರ ಸ್ವರ ಮಾತ್ರ ಅಲ್ಲ, ದಿಸ್ ಈಸ್ ಯುವರ್ ಸ್ಪಿರಿಚುವಲ್ ರಿಯಾಲಿಟಿ. ಯು ಆರ್ ಎ ನ್ಯೂ ಕ್ರಿಯೇಷನ್, ಬ್ರ್ಯಾಂಡ್ ನ್ಯೂ ಪರ್ಸನ್. ನಿಮ್ಮ ಒಳಗಿನ ಮನುಷ್ಯ ಇದ್ದಾನೆ ನೋಡಿ, ಆತನು ಟೋಟಲಿ ಬ್ರ್ಯಾಂಡ್ ನ್ಯೂ ಪರ್ಸನ್ ಆಗಿದ್ದಾನೆ, ಹೊಸ ವ್ಯಕ್ತಿ ಆಗಿದ್ದಾನೆ. ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೇನೆ. ಹೇಳಿ, ಇನ್ನು ಮುಂದೆ ನಾನು ಜೀವಿಸುವನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಹೇಳಿ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಈಗ ಶರೀರದಲ್ಲಿ ಇರುವ ನಾನು, ಹೇಳಿ, ಈಗ ಶರೀರದಲ್ಲಿರುವ ನಾನು ದೇವಕುಮಾರನ ನಂಬಿಕೆಯಲ್ಲಿ ಬದುಕುತ್ತೇನೆ. ಹೇಳ್ರಿ, ದೇವಕುಮಾರನ ನಂಬಿಕೆಯಲ್ಲಿ ಬದುಕುತ್ತೇನೆ. ಅನಾರೋಗ್ಯಕ್ಕೆ ನಾನು ಅನುಮತಿ ಕೊಡುವುದಿಲ್ಲ. ಯಾರ ಮೇಲೆ ಕಹಿ ಭಾವನೆಗೆ, ಮತ್ಸರಕ್ಕೆ ಅನುಮತಿ ಕೊಡುವುದಿಲ್ಲ. ನಾನು ಯಾವತ್ತೂ ನಿರುತ್ಸಾಹಗೊಳ್ಳುವುದಿಲ್ಲ. ಡಿಸ್ಕರೇಜ್ಮೆಂಟ್. ಹೇಳಿ, ನಿರುತ್ಸಾಹಗೊಳ್ಳುವುದಿಲ್ಲ. ನಿರುತ್ಸವ ಎಂಬುವಂಥದ್ದು ಸೈತಾನನ ಸ್ವರ, ಸೈತಾನನ ವೆಪನ್. ಯಾವಾಗ ನೀವು ನಿರುತ್ಸವಗೊಳ್ಳುತ್ತೀರಿ ಆಗ ಅವನಿಗೆ ಪ್ಲಾಟ್ಫಾರ್ಮ್ ಕಟ್ಟಿಕೊಡುತ್ತೀರಿ. ಅದಕ್ಕೆ ಬೈಬಲ್ ಹೇಳ್ತದೆ, ಯಾವಾಗಲೂ ಸಂತೋಷ ಪಡ್ರಿ. ಯಾವಾಗ ನೀವು ಸಂತೋಷ ಪಡುತ್ತೀರಿ, ನಿಮ್ಮ ಒಳಗಿರುವ ಪವಿತ್ರಾತ್ಮನು ಹೇಳ್ತಾನೆ. ನಿಮ್ಮ ಒಳಗಿರುವ ಪವಿತ್ರಾತ್ಮನು ಪ್ರಜ್ವಲಿಸ್ತಾನೆ. ನಿಮ್ಮ ಒಳಗಿರುವ ಪವಿತ್ರಾತ್ಮನು ನಿಮ್ಮ ಇಮೋಷನ್ಗಳಿಗೆ ಪ್ರವೇಶಿಸ್ತಾನೆ, ನಿಮ್ಮ ಭಾವನೆಗಳಿಗೆ ಪ್ರವೇಶಿಸ್ತಾನೆ, ನಿಮ್ಮ ಪ್ರಾಣಕ್ಕೆ ಪ್ರವೇಶಿಸ್ತಾನೆ. ಆಗ ನಿಮ್ಮ ಪ್ರಾಣದ ಇಮೋಷನ್, ಭಾವನೆಗಳು ಸಂತೋಷ, ಸಮಾಧಾನ, ಪ್ರೀತಿಯಾಗಿ ಪ್ರಜ್ವಲಿಸ್ತದೆ. ಆ ಪ್ರಾಣದಿಂದ ಅದು ಹರಿತದೆ ಎಲ್ಲಿ? ನಿಮ್ಮ ಶರೀರಕ್ಕೆ. ಎಲ್ಲಿ ಹರಿತದೆ? ಶರೀರಕ್ಕೆ. ನಿಮ್ಮ ಶರೀರ ಸ್ವಸ್ಥವಾಗಿರುತ್ತದೆ. ನಿಮ್ಮ ಎಲ್ಲ ಬ್ಲಡ್ ಸೆಲ್ಗಳಲ್ಲಿ ದೇವರ ಜೀವ ಹರಿಯುತ್ತದೆ. ನಿಮ್ಮ ಎಲ್ಲ ಲಂಗ್ಸ್ಗಳಲ್ಲಿ ದೇವರ ಜೀವ ಹರಿಯುತ್ತದೆ. ನಿಮ್ಮ ಹಾರ್ಟಲ್ಲಿ ದೇವರ ಜೀವ ಹರಿಯುತ್ತದೆ. ನಿಮ್ಮ ಎಲ್ಲ ಸೆಲ್ಗಳಲ್ಲಿ, ಜೀವಕೋಶಗಳಲ್ಲಿ ದೇವರ ಜೀವ ಹರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಝೋಯೆ ಲೈಫ್. ಲೈಫ್ ಎಲ್ಲಿದೆ? ನಿಮ್ಮ ಒಳಗಿದೆ. ನಾನಾದರೂ ಸಮೃದ್ಧಿಯಾದ ಜೀವವನ್ನು ಕೊಡಲಿಕ್ಕೆ ಬಂದೆ. ಆ ಜೀವವನ್ನು ಕೊಟ್ಟಿದ್ದಾನೆ. ಆ ಜೀವ ನಮ್ಮ ಒಳಗಿದೆ. ಸೂಪರ್ ನ್ಯಾಚುರಲ್ ಲೈಫ್ ನಮ್ಮ ಒಳಗಿದೆ. ಸೂಪರ್ ನ್ಯಾಚುರಲ್ ಲೈಫ್, ಝೋಯೆ ಲೈಫ್. ಝೋಯೆ ಅಂತ ಹೇಳಿದ್ರೆ ಗಾಡ್ ಕೈಂಡ್ ಆಫ್ ಲೈಫ್. ನೋ ಡೆತ್, ನೋ ಡಿಸ್ಕರೇಜ್ಮೆಂಟ್, ನೋ ಪೇನ್, ನೋ ಹರ್ಟ್, ನೋ ಸಿಕ್ನೆಸ್ ಪ್ರೂಫ್ ಲೈಫ್. ನೀವೆಲ್ಲಿ ಹೋದರೂ ಕೂಡ ಲೋಕದ ಸಂಗತಿಗಳು ನಿಮ್ಮನ್ನು ಅಂಟುಕೊಳ್ಳುವುದಿಲ್ಲ. ಒಂದು ವಾಚನ್ನು ವಾಟರ್ ಪ್ರೂಫ್ ವಾಚ್ ಅಂತ ಹೇಳ್ತಾರೆ, ರೈಟ್? ಅದನ್ನು ನೀರಿನ ಒಳಗೆ ಹಾಕಿದರೆ ನೀರು ಒಳಗೆ ಹೋಗ್ತದ? ಅದಕ್ಕೆ ವಾಟರ್ ಪ್ರೂಫ್. ನಾವು ಯಾರಾಗಿದ್ದೇವೆ? ಕ್ರಿಸ್ತನಲ್ಲಿ ಸಿಕ್ನೆಸ್ ಪ್ರೂಫ್ ಆಗಿದ್ದೇವೆ. ಲೋಕದಲ್ಲಿ ಎಷ್ಟೇ ಸಿಕ್ನೆಸ್ಗಳಿರಬಹುದು, ನಾವು ಹೇಳ್ರಿ, ನಾವು ಕ್ರಿಸ್ತನಲ್ಲಿ ಸಿಕ್ನೆಸ್ ಪ್ರೂಫ್ ಆಗಿದ್ದೇವೆ. ಹೇಳ್ರಿ, ಯಾವ ರೋಗವು ನಮ್ಮನ್ನು ಆಳಲು ಆಗುವುದಿಲ್ಲ. ನಮ್ಮ ಒಳಗಿರುವ ಜೀವವು, ಹೇಳಿ, ನಮ್ಮ ಒಳಗಿರುವ ಕ್ರಿಸ್ತನ ಜೀವವು ಎಲ್ಲ ಅನಾರೋಗ್ಯಗಳಿಗಿಂತ ಹೆಚ್ಚಿನದು. ಯಾವಾಗ ನೀವು ನಂಬಿ ಹೇಳುತ್ತೀರಿ, ಜೀವಕರವಾದ ನದಿಗಳು, ಆರೋಗ್ಯದ ನದಿಗಳು ನಿಮ್ಮ ಪ್ರಾಣದಿಂದ ನಿಮ್ಮ ಶರೀರಕ್ಕೆ ಹರಿಯುತ್ತದೆ. ನಿಮ್ಮ ಮೈಂಡನ್ನು ನೀವು ಆರೋಗ್ಯದಲ್ಲಿ ಪ್ರೋಗ್ರಾಮ್ ಮಾಡುತ್ತೀರಿ. ನೀವು ನೋಡುವವರಾಗಿ ನಡೆಯುವುದಿಲ್ಲ, ನಂಬಿಕೆಯಲ್ಲಿ ನೀವು ನಡೆಯುತ್ತೀರಿ. ನಂಬಿಕೆಯಿಂದ ನಿಮ್ಮ ದೇಹ ರೋಗದಲ್ಲಿರುವುದನ್ನು ನೋಡುವುದಿಲ್ಲ, ನಿಮ್ಮ ದೇಹ ಆರೋಗ್ಯದಲ್ಲಿರುವುದನ್ನು ನೋಡ್ತೀರಿ. ನೀವು ಒಳಗೆ ಏನು ನೋಡುತ್ತೀರಿ ಅದೇ ನೀವು ಆಗಿದ್ದೀರಿ. ಒಳಗೆ ನಿಮ್ಮ ಸಾಲ ಇದ್ದರೆ ಅವನಿಗೆ ಕೋಟಿ ರೂಪಾಯಿ ಕೊಟ್ಟರು ಕೆಲವೇ ದಿನದಲ್ಲಿ ಅವನು ಪುನಃ ಸಾಲಗಾರನಾಗ್ತಾನೆ. ಯಾಕೆ? ಸಾಲ ಎಂಬುದು ಅವನ ಒಳಗೆ ಇದೆ. ಫಸ್ಟ್ ನಿಮ್ಮ ಒಳಗಿರುವ ಸಾಲವನ್ನು ತೆಗೆಯಿರಿ. ಯಾವಾಗಲೂ ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಸಮೃದ್ಧಿ ಉಳ್ಳವನಾಗಿದ್ದೇನೆ.
ನಾನು ಕ್ರಿಸ್ತನಲ್ಲಿ ಮೇಲಿನವನೇ ಹೊರತು ಕೆಳಗಿನವನಲ್ಲ. ನಾನು ಅನೇಕರಿಗೆ ಕೊಡುವ ವ್ಯಕ್ತಿಯಾಗಿದ್ದಾನೆ. ಯಾವಾಗ ನಿಮ್ಮ ಮೈಂಡ್ ಚೇಂಜ್ ಆಗ್ತದೆ ಇನ್ಸೈಡ್ ಟು ಔಟ್ಸೈಡ್, ಆಗ ನೀರನ್ನು ಹರಿಸ್ತಿರುವಾಗ ನೀರು ಬರಲಿಕ್ಕೆ ಪ್ರಾರಂಭವಾಗ್ತದೆ. ನಾನು ಮೊನ್ನೆ ಪ್ರೀಚ್ ಮಾಡ್ತಾ ಇದ್ದೆ, ಕೆಲವರಿಗೆ ವೈಯಕ್ತಿಕವಾಗಿ ಹೇಳಿದೆ, ಕೆಲವೊಮ್ಮೆ ಯಾರಿಗೂ ನೀವು ಹಣ ಕೊಡ್ತೀರಿ, ಯಾರಿಗೂ ಹಣ ಕೊಡ್ತೀರಿ, 10,000ವ, 1,00,000ವ, 20,000ವ. ಆ ವ್ಯಕ್ತಿ ಕೊಡ್ತೇನಂತ ಹೇಳುವವನು ಕೊಡುವುದಿಲ್ಲ ಟೈಮಲ್ಲಿ. ಅವನು ಕೊಡಬೇಕು, ಬಟ್ ಅವನಿಗೆ ಕೊಡಲಿಕ್ಕೆ ಆಗಲಿಲ್ಲ. ಬಟ್ ಇಮ್ಮಿಡಿಯೇಟ್ಲಿ ನಿಮ್ಮ ಹೃದಯದಲ್ಲಿ ಆ ವ್ಯಕ್ತಿಯ ವಿಷಯದಲ್ಲಿ ಬಿಟರ್ನೆಸ್, ಆ ವ್ಯಕ್ತಿಯ ವಿಷಯದಲ್ಲಿ ಕಹಿ ಭಾವನೆ, ಆ ವ್ಯಕ್ತಿಯ ವಿಷಯದಲ್ಲಿ ಎನ್ನಿಸುವಾಗ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ. ನೀವು ಪ್ರಾರ್ಥನೆ ಮಾಡುವಾಗ ನಿಮಗೆ ಏಕಾಗ್ರತೆ ಬರುವುದಿಲ್ಲ. ಆ ವ್ಯಕ್ತಿಯೇ ನಿಮ್ಮ ಮುಂದೆ ಬರುತ್ತಾನೆ. ರೈಟ್? ಯಾವಾಗ ನೀವು ಆ ವ್ಯಕ್ತಿಯನ್ನು ಮುಂದೆ ಇಡ್ತೀರಿ, ಅನೇಕ ಸಂಗತಿಗಳು ನಿಮಗೆ ಬರುವಂಥದ್ದು ಸ್ಟಾಪ್ ಆಗ್ತವೆ. ರೈಟ್? ಯಾಕೆ? ನಿಮ್ಮ ಆತ್ಮಿಕ ಜೀವಿತವನ್ನು ವೀಕ್ ಮಾಡ್ತೀರಿ. ನಾನು ಹೇಳಿದೆ, ಡೋಂಟ್ ಕೀಪ್ ಗ್ರಡ್ಜ್. ಆ ವ್ಯಕ್ತಿಯನ್ನು 100% ಕ್ಷಮಿಸಿರಿ, ದೇವರ ಕೈಗೆ ಕೊಡ್ರಿ, ಅವನು ಒಳ್ಳೇದಾಗಲಿ ಅಂತ ನಿಮ್ಮ ಒಳಗಿನ ಲೈಫನ್ನು ರಿಲೀಸ್ ಮಾಡಿ. ಡೋಂಟ್ ಕರ್ಸ್ ಹಿಮ್. ಅವನ ಬಗ್ಗೆ ಗುಣಗುಟ್ಟಬೇಡ್ರಿ. ದೇವರು ನಿಮಗೆ ಇನ್ನೊಂದು ಕಡೆಯಿಂದ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನನಗೆ ಕೆಲವರಿಗೆ ಹೇಳಿದ ಕೆಲವು ಟೆಸ್ಟಿಮನಿಗಳು ಬಂದವು. ಪಾಸ್ಟರ್, ನನಗೆ ಯಾವಾಗ ಇದನ್ನು ನೀವು ಹೇಳಿದನ್ನು ಪ್ರೀಚಿಂಗ್ ನಾನು ಕೇಳಿ ಹಾರ್ಟ್ಫುಲಿ ಫರ್ಗಿವ್ ಮಾಡಿದೆ. ಕೆಲವರು ಹೇಳಿದ್ರು, ನನ್ನ ಸ್ಯಾಲರಿ ಇನ್ಕ್ರೀಸ್ ಆಯಿತು, ನನಗೆ ಪ್ರಮೋಷನ್ ಸ್ಟಾರ್ಟ್ ಆಯಿತು, ನನಗೆ ಸ್ಟಕ್ ಆದ ಫೈನಾನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮೊನ್ನೆ ನಾನು ಶುಕ್ರವಾರ ಮಾತಾಡ್ತಾ ಇದ್ದೆ. ಅಮಾಚನ್ 100 ತಲಾಂತು ಕೊಡ್ತಾನೆ, 300 kg ಬೆಳ್ಳಿ. ಯಾರಿಗೆ ಕೊಡ್ತಾನೆ? ಇಸ್ರಾಯೇಲ್ ಅರಸನಿಗೆ. ಅಲ್ಲಿಂದ ಅವನು 1,00,000 ಸೈನಿಕರನ್ನು ತರ್ತಾನೆ ಬಾಡಿಗೆ. ದೇವರು ಹೇಳ್ತಾ ಇದ್ದಾನೆ, ಅವನೊಟ್ಟಿಗೆ ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡು. ಡೋಂಟ್ ಬಿ ಪಾರ್ಟ್ನರ್ ವಿತ್ ಹಿಮ್. ಅವನನ್ನು ಅವನ ಸೈನ್ಯದವರನ್ನು ಯುದ್ಧಕ್ಕೆ ಕರ್ಕೊಂಡು ಹೋಗಬೇಡ. ಒಂದು ವೇಳೆ ನೀನು ಕರ್ಕೊಂಡು ಹೋದರೆ ನೀನು ಡಿಫೀಟ್ ಆಗ್ತಿ. ದೇವರು ನಿನ್ನ ಮೂಲಕ ಯುದ್ಧವನ್ನು ಗೆಲ್ಲಿಸಲು ಶಕ್ತನು. ಜಯ ಅಪಜಯಗಳು ದೇವರಿಂದ ಬರುವುದು, ಸ್ವಂತ ಶಕ್ತಿ ಸ್ವಂತ ಸಾಮರ್ಥ್ಯದಿಂದಲ್ಲ. ಪ್ರಾಫಿಟ್ ಹೋಗಿ ಗೈಡ್ ಮಾಡ್ತಾನೆ. ಆಯ್ತು ಹೇಳುವಾಗ ಇಮಿಡಿಯೇಟ್ಲಿ ಒಂದು 100 ತಲಾಂತು ಕೊಟ್ಟಿದ್ದೇನಲ್ಲ, 3 ಟನ್ ಬೆಳ್ಳಿ, ಅದನ್ನು ಬಿಡು. ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ದೇವರು ನಿನಗೆ ಕೊಡಲು ಶಕ್ತನು. ಹಲ್ಲೆಲೂಯಾ. ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ದೇವರು ನಿನಗೆ ಕೊಡಲು ಶಕ್ತನಾಗಿದ್ದಾನೆ. ಮೂಮೆಂಟ್ ಆತನ ಪ್ರವಾದಿಯ ಮಾತನ್ನು ಕೇಳ್ತಾನೆ, ಅದನ್ನು ಬಿಡ್ತಾನೆ, ಯುದ್ಧಕ್ಕೆ ಹೋಗ್ತಾನೆ, ವಿನ್ ಆಗಿ ಬರುತ್ತಾನೆ. ಕೆಲವೊಮ್ಮೆ ನೀವು ಬಿಸ್ನೆಸ್ ಪಾರ್ಟ್ನರ್ಗೆ ಯಾರ್ಯಾರೊಟ್ಟಿಗೆ ಪಾರ್ಟ್ನರ್ಶಿಪ್ ಮಾಡ್ತೀರಿ, ರೈಟ್? ರಾಂಗ್ ಪರ್ಸನ್ ಒಟ್ಟಿಗೆ, ಕವನೆಂಟ್ ಇಲ್ಲದ ವ್ಯಕ್ತಿಯೊಟ್ಟಿಗೆ, ಯಥಾರ್ಥವಿಲ್ಲದ ವ್ಯಕ್ತಿಯೊಟ್ಟಿಗೆ, ಓಕೆ, ಮೋಸ ಮಾಡುವ ವ್ಯಕ್ತಿಯೊಟ್ಟಿಗೆ, ರೈಟ್? ನಿಮಗೆ ಗೊತ್ತಾ, ಅವರೆಲ್ಲ ಮೋಸದಲ್ಲಿ, ಅವರೆಲ್ಲ ಇದರಲ್ಲಿ ನೀವು ಪಾರ್ಟ್ನರ್ ಆಗ್ತೀರಿ, ನೀವು ಪಾಲುಗಾರರಾಗ್ತೀರಿ. ಕೆಲವೊಮ್ಮೆ ನಿಮಗೆ ಬರುವಂಥದ್ದು ಸ್ಟಾಪ್ ಆಗ್ತದೆ ಬಿಕಾಸ್ ಆಫ್ ದೇಮ್. ರೈಟ್? ಇವನ್ ನಾನು ಹೇಳ್ತೀನಿ, ಕ್ರಿಶ್ಚಿಯನ್, ನಾನು ಅನ್ಬಿಲೀವರ್ ಬಗ್ಗೆ ಮಾತಾಡೋದಿಲ್ಲ. ಇದೆಯಾ ಬೈಬಲಲ್ಲಿ ಇದೆಯಾ? ಓದಿದ್ದೀರಾ? ತುಂಬ ಇದೆ. ಒಂದು ಚರಣ ಓದ್ತೀನಿ, ಯಾರೊಟ್ಟಿಗೆ ಫೆಲೋಶಿಪ್ ಮಾಡಬೇಕು, ಯಾರೊಟ್ಟಿಗೆ ಫೆಲೋಶಿಪ್ ಮಾಡಬಾರ್ದು ಅಂತ ಓದಿ. ಸ್ಪೆಷಲಿ ಕ್ರೈಸ್ತರೊಟ್ಟಿಗೆ ಓದಿ. 5ನೇ ಅಧ್ಯಾಯ 10ನೇ ವಚನ, ಫಸ್ಟ್ ಕೊರಿಂಥಿಯನ್. ಈ ಲೋಕದಲ್ಲಿರುವ ಜಾರರು, ಲೋಭಿಗಳು, ಸುಲುಕೊಳ್ಳುವವರು, ವಿಗ್ರಹಾರಾಧಕರು, ಇವರ ಸಹವಾಸವನ್ನು ಬಿಟ್ಟು ಬಿಡಬೇಕೆಂದು ನನ್ನ ತಾತ್ಪರ್ಯ ಅಲ್ಲ. ಹಾಗೆ ಬಿಡಬೇಕಾದರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗಬೇಕಾಗುವುದು. ನೆಕ್ಸ್ಟ್ ಆದರೆ ಕ್ರೈಸ್ತ ಸಹೋದರನೆನಿಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ, ಬೈಯುವನಾದರೂ, ಕುಡಿಕನಾದರೂ, ಸುಲುಕೊಳ್ಳುವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು.
ಓಕೆ, ಸಹವಾಸ ಮಾಡಬಾರ್ದು. ಅಂಥವನ ಸಂಗಡ ಊಟ ಮಾಡಲೂ ಬಾರದು. ಬಿಸ್ನೆಸ್ ಬಿಡಿ, ಬಿಸ್ನೆಸ್ ದೂರದ ಸಂಗತಿ. ಬೈಬಲ್ ಹೇಳುತ್ತದೆ ಅಂಥವನ ಸಂಗಡ ಏನು ಮಾಡಬಾರದು, ಊಟ ಮಾಡಬಾರದು ಎಂದು ಬರೆದಿದ್ದೇನು. ಅದರ ಅರ್ಥ ಪೌಲ ಮೊದಲು ಬರೆದಿದ್ದಾನೆ, ಪೌಲ ಮೊದಲು ಬರೆದಿದ್ದಾನೆ. ಬಟ್ ಇದನ್ನು ಪುನಃ ರಿಪೀಟ್ ಬರೆದಿದ್ದಾನೆ. ಕೊರಿಂಥದವರಿಗೆ ತುಂಬ ಲೆಟರ್ ಬರೆದಿದ್ದಾನೆ ಅವನು. ನಮಗೆ ಸಿಕ್ಕಿದ್ದು ಎರಡು ಮೆಸೇಜ್ಗಳು ಮಾತ್ರ. ಕೊರಿಂಥದವರಿಗೆ ಏನು ಬರೆದಿದ್ದಾನೆ ಗಲಾತ್ಯದವರಿಗೆ ಗೊತ್ತಿಲ್ಲ, ಗಲಾತ್ಯದವರಿಗೆ ಏನು ಬರೆದಿದ್ದಾನೆ ಕೊರಿಂಥದವರಿಗೆ ಗೊತ್ತಿಲ್ಲ. ಇಬ್ಬರಿಗೂ ಬರೆದದ್ದು ಕೊಲೆಸಿದವರಿಗೆ ಗೊತ್ತಿಲ್ಲ, ಕೊಲೆಸಿದವರಿಗೆ ಬರೆದದ್ದು ತಿಮೋತಿ ಗೊತ್ತಿಲ್ಲ. ಈಗ ಆದರೆ ಎಲ್ಲ ಆನ್ಲೈನಲ್ಲಿ ಏನು ಪ್ರೀಚ್ ಮಾಡಿ, ಯಾವ ಸಭೆಯಲ್ಲಿ ಏನು ಪ್ರೀಚ್ ಮಾಡಲ್ಲ ಎಲ್ಲ ಹೋಗ್ತದೆ. ಆಗ ಲೆಟರ್ ಸಿ ಈ ಸಭೆಗೆ ಮೊದಲೇ ಆತನು ಬರೆದಿದ್ದಾನೆ. ಈ ಸಂಗತಿಯನ್ನು ಮೊದಲು ಅವನು ಹೇಳಿದ್ದಾನೆ, ಬರೆದಿದ್ದೇನು. ನೀವು ಯಾರೊಟ್ಟಿಗೆ ಪಾರ್ಟ್ನರ್ಶಿಪ್ ಮಾಡ್ತೀರಿ, ವೆರಿ ವೆರಿ ಇಂಪಾರ್ಟೆಂಟ್. ಬಿ ಕೇರ್ಫುಲ್. ಯಾರೊಟ್ಟಿಗೆ ಪಾರ್ಟ್ನರ್ಶಿಪ್ ಮಾಡುತ್ತೀರಿ, ಯಾರೊಟ್ಟಿಗೆ ನೀವು ಎಗ್ರಿ ಆಗುತ್ತೀರಿ, ಯಾರೊಟ್ಟಿಗೆ ನೀವು ಒಡಂಬಡಿಕೆ ಮಾಡ್ತೀರಿ. ಯು ಆರ್ ಶೇರ್ ಹೋಲ್ಡರ್ ಅವರೊಟ್ಟಿಗೆ. ಇವನು ಮದುವೆ ಆಗುವಾಗ ಕೂಡ ಯಾರೊಟ್ಟಿಗೆ ಮದುವೆ ಆಗಬೇಕು. ಒಬ್ಬ ವಿಶ್ವಾಸಿ ಒಬ್ಬ ಅವಿಶ್ವಾಸಿಯನ್ನು ಮದುವೆ ಆಗುವುದಲ್ಲ. ಒಬ್ಬ ಬಾರ್ನ್ ಅಗೇನ್ ಆದವನು, ಆತನು ದೇವರ ಮಗ. ಈಸ್ ಇನ್ ದ ಹೌಸ್ ಆಫ್ ಗಾಡ್. ಆತನು ಕ್ರಿಸ್ತನಲ್ಲಿದ್ದಾನೆ, ಕ್ರಿಸ್ತನ ಆಶೀರ್ವಾದದಲ್ಲಿದ್ದಾನೆ. ಅದೇ ವ್ಯಕ್ತಿ ಅನ್ಬಿಲೀವರ್ ಹತ್ರ ಮದುವೆ ಆದರೆ ಅವನು ಯಾರಾಗಿದ್ದಾನೆ ನಿಮಗೆ ಗೊತ್ತು. ಯೇಸುಸ್ವಾಮಿ ಹೇಳಿದ, ಯಾರು ನಿಮ್ಮ ತಂದೆ ಅಂತ. ಆ ತಂದೆಯ ದುರುಚ್ಚಗಳನ್ನು ನೀವು ಮಾಡುತ್ತೀರಿ. ವೆನ್ ಯು ಮ್ಯಾರಿ ಯು ಆರ್ ಪರ್ಟೇಕರ್, ಯು ಆರ್ ಶೇರ್ ಹೋಲ್ಡರ್. ಒಬ್ಬರಿಗೊಬ್ಬರು ಡೋರ್ಗಳು ಓಪನ್ ಆಗ್ತದೆ. ಎಲ್ಲ ಫೇಲಿಯರ್ಗಳು ಎಲ್ಲಗಳೊಟ್ಟಿಗೆ ನೀವು ಪಾಲುಗಾರರಾಗುತ್ತೀರಿ, ನೀವೊಂದಾಗುತ್ತೀರಿ. ಅವರ ಫೇಲಿಯರಲ್ಲಿ ನೀವು ಪಾಲುಗಾರರಾಗುತ್ತೀರಿ. ಅದಕ್ಕೆ ಬೈಬಲ್ ಹೇಳ್ತದೆ 6ನೇ ಅಧ್ಯಾಯ ಓದಿರಿ, 2 ಕೊರಿಂಥಿಯನ್ 6ನೇ ಅಧ್ಯಾಯ 14ನೇ ವಚನ. ನೀವು ಕ್ರಿಸ್ತ ನಂಬಿಕಿಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡ್ರಿ. ಡು ನಾಟ್ ಬಿ ಅನ್ಇಕ್ವಲಿ ಯೋಕ್ ಟುಗೆದರ್ ವಿತ್ ಅನ್ಬಿಲೀವರ್ಸ್. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ಓಕೆ ಓಕೆ. ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಇಲ್ಲಿ ಹೇಳ್ತದೆ ಧರ್ಮ ಅಂದರೆ ನೀತಿವಂತ. ನೀತಿವಂತ ನಾವು ಕ್ರಿಸ್ತನ ನೀತಿವಂತರು, ಅವರು ಪಾಪಿಗಳು. ಓಕೆ. ಬೆಳಕು ಅಂದರೆ ಒಂದು ಕಾಲದಲ್ಲಿ ನಾವು ಕತ್ತಲೆ ಆಗಿದ್ದೆವು, ಈಗ ಕ್ರಿಸ್ತನಲ್ಲಿ ಏನಾಗಿದ್ದೇವೆ? ಬೆಳಕಾಗಿದ್ದೇವೆ. ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ಹಲೋ, ದಿಸ್ ನಾಟ್ ಎ ನ್ಯಾಚುರಲ್, ಇಟ್ಸ್ ಎ ಸ್ಪಿರಿಚುವಲ್. Spiritual blessing will make you prosper and overcome everything. ಓಕೆ. ಕಡೆಗೆ ಕೆಲವರು ಏನು ಮಾಡೋದು, ಎಲ್ಲ ಮಾಡೋದನ್ನು ಮಾಡಿ ದೇವರು ನನಗೆ ಯಾಕೆ ಹೀಗೆ ಮಾಡಿದ್ದಾನೆ? ಆ ದೇವರು ಮಾಡಿದಲ್ಲ, ನೀನು ಮಾಡಿದ್ದು. ಡೋಂಟ್ ಬ್ಲೇಮ್ ಗಾಡ್. ಕೆಲವರು ಪಾಪ ಅವ್ರಿಗೆ ಖುಷಿ ಬಂದಾಗೆ ಮಾಡ್ತಾರೆ. ದೇವರು ನಮಗೆ ವಾಕ್ಯದಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಅವರು ಫ್ಯೂಚರ್ಲಿ ಸಫರ್ ಆದಾಗ ಕಡೆಗೆ ಅವರು ದೇವರು ದೂರ್ತಾನೆ, ದೇವರು ಇದ್ರೆ ನನ್ನ ಜೀವಿತದಲ್ಲಿ ಈಕೆ ಕಷ್ಟ ಆಗ್ತದೆ. ನೋ, ದೇವರು ಕಷ್ಟ ಕೊಟ್ಟದಲ್ಲ, ನೀನು ಎಂಟರ್ ಆಗಿದ್ದಿ. ಆಗ ನಿನಗೆ ಬರುತ್ತದೆ, ನಾನು ನನ್ನ ಬೋಧಕರ ಮಾತನ್ನು ಕೇಳದೆ ಹೋದೆನಲ್ಲ, ನಾನು ಸದುಪದೇಶವನ್ನು ಎಷ್ಟು ಅಸಡ್ಡೆ ಮಾಡಿದೆ. ರೈಟ್. ಬೆಳಕು ಕತ್ತಲಿಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ನೆಕ್ಸ್ಟ್ ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ಯಾರು ದೇವರ ಮಂದಿರ? ನೀವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೀರಿ. ಯು ಕ್ಯಾರಿ ದ ಹೋಲಿ ಸ್ಪಿರಿಟ್. ನೀವು ಪವಿತ್ರಾತ್ಮನ ಮಂದಿರವಾಗಿದ್ದೀರಿ. ಎಲ್ಲಿ ಹೋಗುತ್ತೀರಿ, ದೇವರಾತ್ಮ ನಿಮ್ಮಲ್ಲಿ ಇದ್ದು ಆತನು ಚಲಿಸ್ತಾನೆ. ನಾನು ಅವರಲ್ಲಿ ವಾಸಿಸ್ತಾ ತಿರುಗಾಡುವೆನು.
ಯಾವ ಮನೆಗೆ ಹೋಗುತ್ತೀರಿ, ಪವಿತ್ರಾತ್ಮ ನಿಮ್ಮಲ್ಲಿ ಇದ್ದುಕೊಂಡು ಆ ಮನೆಗೆ ನೀವು ಹೋಗುತ್ತೀರಿ. ಯಾವ ಊರಿಗೆ ಹೋಗುತ್ತೀರಿ, ಯು ಕ್ಯಾರಿ ದ ಪ್ರೆಸೆನ್ಸ್ ಆಫ್ ಗಾಡ್. ಯಾವ ಫ್ಯಾಕ್ಟ್ರಿಗೆ ಹೋಗ್ತೀರಿ, ಯು ಕ್ಯಾರಿ ದ ಪ್ರೆಸೆನ್ಸ್ ಆಫ್ ಗಾಡ್. ನೀವು ದೇವರ ಮಹಿಮೆಯನ್ನು ಹೊತ್ತುಕೊಂಡು ಹೋಗುತ್ತೀರಿ. ಬಾರ್ನ್ ಅಗೇನ್ ಆಗದವನಿಗೆ ಹೆಸರೇ ವಿಗ್ರಹ. ಸ್ಪಿರಿಚುಲಿ ಈಸ್ ಡೆಡ್. ಬಾಯಿ ಇದೆ, ಮಾತಾಡುವುದಿಲ್ಲ. ಕಿವಿ ಇದೆ, ಕೇಳುವುದಿಲ್ಲ. ಕಣ್ಣಿದೆ, ನೋಡುವುದಿಲ್ಲ. ಸೇಮ್ ಇನ್ಸೈಡ್, ಓನ್ಲಿ ಹೀಸ್ ಫಂಕ್ಷನ್ ಇನ್ ದ ಔಟ್ಸೈಡ್. ರೈಟ್? ದೇವರ ಮಂದಿರಕ್ಕೆ ವಿಗ್ರಹಗಳಿಗೆ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಕಮಾನ್ ಹೇಳ್ರಿ, ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬರು ಹೇಳ್ರಿ, ನಾನು ಜೀವ ಸ್ವರೂಪನಾದ, ಹೇಳ್ರಿ, ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು. ನೀನು ತಿರುಗಾಡುವುದಂದ್ರೆ ದೇವರು ನಿನ್ನಲ್ಲಿ ಇದ್ದುಕೊಂಡು ತಿರುಗಾಡುವುದು. ನೀನು ಎಲ್ಲಿ ಹೋಗುತ್ತಿ, ದೇವರು ಹೋಗುತ್ತಾನೆ. ಒಬ್ಬ ವಿಶ್ವಾಸಿಗೆ ನೀವು ವೆಲ್ಕಮ್ ಮಾಡುವುದಂದ್ರೆ ದೇವರನ್ನು ನಿಮ್ಮ ಮನೆಯಲ್ಲಿ ವೆಲ್ಕಮ್ ಮಾಡುವುದು. ಹಿ ಈಸ್ ದ ಬೆಸ್ಟ್ ಗೆಸ್ಟ್ ಇನ್ ಯುವರ್ ಹೌಸ್. ಹಲೋ, ಹಿ ಇಸ್ ದ ಸ್ಪೆಷಲ್ ಪರ್ಸನ್. ಆತನು ಸೂಪರ್ ನ್ಯಾಚುರಲ್ ವ್ಯಕ್ತಿ. ಅವನು ನಿಮಗೆ ಹೊರಗಿನಿಂದ ಕಮಲಕ್ಕ ಗುಲಬೇಕಂತ ಕಾಣಬಹುದು, ಬಟ್ ಆತ್ಮದಲ್ಲಿ ಅವರು ದೇವರ ಮಕ್ಕಳು, ಜೀವ ಸ್ವರೂಪನಾದ ದೇವರ ಮಂದಿರ ಅವರಾಗಿದ್ದಾರೆ. ನ್ಯಾಚುರಲ್ ನೋಡಿದರೆ ಭಯಮ ಕಾಣಬಹುದು, ಬಟ್ ದೇವರು ಅವರಲ್ಲಿ ವಾಸಿಸ್ತಾ ತಿರುಗಾಡುತ್ತಾನೆ. ಅಪೊಸ್ತಲ ಪೌಲ ಹೇಳ್ತಾನೆ, ಇನ್ನು ಮುಂದೆ ಯಾರನ್ನು ನಾವು ಶರೀರ ಸಂಬಂಧವಾಗಿ ತಿಳಿಯುವುದಿಲ್ಲ, ಕ್ರಿಸ್ತನನ್ನು ಅದೇ ರೀತಿ ಬಡಗೆಯ ಮಗ ಎಂದು ತಿಳಿದಿದ್ದೆವು. ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿ. ಬೆಂಗಳೂರು, ಕರ್ತನ ಪ್ರಸನ್ನತೆ ನಿಮ್ಮಲ್ಲಿ ಇದೆ. ನೀವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿ ಸೇರಿಸಿ. ನೀವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೀರಿ. ನೀವು ಎಲ್ಲಿ ಇದ್ದೀರಿ, ಕರ್ತನು ನಿಮ್ಮಲ್ಲಿದ್ದಾನೆ. ಹಲೋ, ಪ್ರೈಸ್ ದಿ ಲಾರ್ಡ್. ಸಿ, ವಾಸಿಸ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗರು ಎಂದು ಹೇಳಿದ್ದಾನೆ. ದ ಓಲ್ಡ್ ಟೆಸ್ಟಮೆಂಟ್, ನ್ಯೂ ಟೆಸ್ಟಮೆಂಟ್, ಅದು ಕ್ರಿಸ್ತನಲ್ಲಿ ನೆರವೇರಿದೆ. ಕ್ರಿಸ್ತನಲ್ಲಿ ನೆರವೇರಿದೆ. ಆದ್ದರಿಂದ ಪ್ರಿಯರೇ, ದೇವರು ನಿಮಗೆ ವಚನಗಳನ್ನು ಕೊಟ್ಟಿದ್ದಾನೆ. ಯಾರೊಟ್ಟಿಗೆ ನೀವು ಫೆಲೋಶಿಪ್ ಮಾಡಬೇಕು, ಯಾರೊಟ್ಟಿಗೆ ಫೆಲೋಶಿಪ್ ಮಾಡಬಾರದು, ಯಾರೊಟ್ಟಿಗೆ ಬಿಸ್ನೆಸ್ ಪಾರ್ಟ್ನರ್ ಆಗಬೇಕು, ಯಾರೊಟ್ಟಿಗೆ ಆಗಬಾರದು. ನಿನ್ನ ಟೆಸ್ಟಮನಿಗೆ ಕೊಟ್ಟ ಹೆಸರೆಲ್ಲಿಲ್ಲ. ಮೊನ್ನೆ ಫ್ರೈಡೆ ಕೇಳಿದೆಯಾ? Praise God. ಈಗ ಗೊತ್ತಾಯ್ತು ಎಲ್ಲರಿಗೆ. ನನ್ನ ನಡೆಸುವವ ನೀನೇ, ತಲೆ ಎತ್ತಿದವ ನೀನೇ, ತಕ್ಕ ಸಮಯದಿ ನನ್ನ ನಡೆಸಿದೆ ನೀ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಹೋ ಎಂದು ಆರಾಧಿಸುವೆ. ಕಮಾನ್ ಹೇಳ್ರಿ, ನಾವು ದೇವರ ಸ್ವರವನ್ನು ಕೇಳಲು ನೇಮಿಸಲ್ಪಟ್ಟಿದ್ದೇವೆ. ಯಾವಾಗಲೂ ಬೆಳಿಗ್ಗೆ ಎದ್ದುಕೊಂಡು ನಿಮ್ಮ ದಿನವನ್ನು ಘೋಷಣೆ ಮಾಡ್ರಿ. ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಉದ್ದೇಶಕ್ಕೆ ನನಗೆ ಕನೆಕ್ಟ್ ಆಗುತ್ತಾರೆ. ಎಲ್ಲ ಅನ್ವಾಂಟೆಡ್ ಕನೆಕ್ಷನ್ಗಳು ಯೇಸುವಿನ ನಾಮದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇವೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ತಡೆಯಲ್ಪಡುತ್ತಾರೆ ಥ್ರೂ ಎ ಪ್ರೇಯರ್. ಪಾಸ್ಟರ್, ನನ್ನ ಬಗ್ಗೆ ಅವರು ಹೀಗೆ ಮಾತಾಡ್ತಾ ಇದ್ದಾರೆ, ಗಲಿಬಿಲಿ ಮಾಡ್ತಾ ಇದ್ದಾರೆ. ರಿಲ್ಯಾಕ್ಸ್. ದಾವೀದ, ಇಲ್ಲಿ ಕೇಳ್ರಿ, ದಾವೀದ ಅಬ್ಷಾಲೋಮನಿಂದ ಓಡಬೇಕಾಯಿತು. 3 ವರ್ಷ ಅವನು ಸರ್ಕಸ್ ಮಾಡಿದ. ತಂದೆಯಿಂದ ದೂರ ಇದ್ದು ಒಬ್ಬೊಬ್ಬರನ್ನೇ ದಾರಿಯಲ್ಲಿ ಬರುವಾಗ ಹಿಡಿದ. 3 years ಸಡನ್ಲಿ ಆಕ್ರಮಣ ಮಾಡಿದ. ತಂದೆ ಓಡಬೇಕಾಯಿತು. ತಂದೆ ಓಡುವಾಗ ಅವರೊಟ್ಟಿಗೆ ಒಂದು ಪವರ್ಫುಲ್ ವ್ಯಕ್ತಿ ಇದ್ದ. ಯಾರಂತ ಹೇಳಿದ್ರೆ ಅಹಿತೋಪೆಲ. ಅಹಿತೋಪೆಲನ ಮಾತು ಏನಂತ ಹೇಳಿದ್ರೆ ಅದು ದೈವೋಕ್ತಿ. ಅವನು ಏನೇ ಸಜೆಷನ್ ಕೊಟ್ಟರು ಅದು ಫೇಲ್ ಎಂಬುದೇ ಇಲ್ಲ. ಏನೇ ಸಜೆಷನ್ ಅವನು ಕೊಟ್ಟ ಅಂತ ಹೇಳಿದ್ರೆ ಫೇಲಿಯರ್ ಆಗುವುದಿಲ್ಲ. ಈ ಅಹಿತೋಪೆಲ ಹೋಗಿ ಅಬ್ಷಾಲೋಮನೊಟ್ಟಿಗೆ ಸೇರಿದ. ನ್ಯೂಸ್ ಬರ್ತಾ ಉಂಟು ದಾವೀದನಿಗೆ, ಅಹಿತೋಪೆಲನು
ದಾವಿದನೊಟ್ಟಿಗೆ ಅಬ್ಷಲೋಮನೊಟ್ಟಿಗೆ ಸೇರಿದ ಅಂತ. ಇಮ್ಮಿಡಿಯೇಟ್ಲಿ ದಾವಿದ ಒಂದು ಪ್ರಾರ್ಥನೆ ಮಾಡುತ್ತಾನೆ, ದೇವರೇ ಈ ಸರ್ತಿ ಅಹೀತೋಫೆಲನ ಆಲೋಚನೆಗಳನ್ನು ವ್ಯರ್ಥ ಮಾಡು. ಅವನು ಪ್ರಾರ್ಥನೆ ಮಾಡಲಿಲ್ಲ, ದೇವರೇ ಅಹೀತೋಫೆಲನ ವಿಸ್ಡಮನ್ನು ತೆಗೆದುಬಿಡು, ಅಹೀತೋಫೆಲನನ್ನು ಮೂರ್ಖನಾಗಿ ಮಾಡು, ಏನು ಹೇಳಲಿಲ್ಲ. ದೇವರು ಅದನ್ನು ಮಾಡುವುದಿಲ್ಲ. ದೇವರು ಒಬ್ಬನಿಗೆ ವರ ಕೊಟ್ಟರೆ ಅದನ್ನು ತೆಗೆದುಕೊಳ್ಳುವುದಿಲ್ಲ. ದೇವರು ಒಬ್ಬನಿಗೆ ವಿಸ್ಡಮ್ ಕೊಟ್ಟರೆ ಅದನ್ನು ಹಿಂದೆ ತೆಗೆದುಕೊಳ್ಳುವುದಿಲ್ಲ. ಬಟ್ ಒಂದು ಪ್ರಾರ್ಥನೆ ಮಾಡಿದ, ದೇವರೇ ಈ ಸರ್ತಿ ಅಹೀತೋಫೆಲನ ಆಲೋಚನೆಗಳನ್ನು ವ್ಯರ್ಥ ಮಾಡು. ಅವನು ಹೋಗಿ ಈಗ ಅಬ್ಷಲೋಮನಿಗೆ ಸಜೆಷನ್ ಕೊಡ್ತಾನೆ, ನಿನ್ನ ತಂದೆ ಈಗ ದಣಿದವನಿದ್ದಾನೆ, ಹೀಗೆ ಅಂತ. ಅವನು ಒಳ್ಳೆ ಸಜೆಷನ್, ಅವನು ಕೊಟ್ಟ ಸಜೆಷನ್ ಕರೆಕ್ಟ್ ಆಗಿತ್ತು. ಬಟ್ ಯೌವನಸ್ಥರು ಅವನ ಮಾತನ್ನು ಕೇಳಲೇ ಇಲ್ಲ, ರಿಜೆಕ್ಟ್ ಮಾಡಿಬಿಟ್ಟು. ಅವನ ಆಲೋಚನೆಯನ್ನು ವ್ಯರ್ಥ ಮಾಡಲಿಕ್ಕೆ ಇನ್ನೊಬ್ಬ ಬಂದ, ಯಾರು ಅವನು? ಹುಷೇ, ರೈಟ್? ಅವನು ಬಂದ. ಇಷ್ಟು ಪ್ರೌಢ ವ್ಯಕ್ತಿ ಅಂತ ಹೇಳಿದರೆ, ಅವನ ಆಲೋಚನೆಯನ್ನು ಅಬ್ಷಲೋಮ ಮತ್ತು ಯೌವನಸ್ಥರು ಕೇಳಿಲ್ಲ ಅಂತ ಹೇಳಿಕೊಂಡು ಸೂಸೈಡ್ ಮಾಡಿ ಸತ್ತ. ಅಷ್ಟು ಪ್ರೌಢ ವ್ಯಕ್ತಿ ಸೂಸೈಡ್ ಮಾಡಿದ. ಗಮಾಂಡಿ. ಕೆಲವರಿಗೆ ಈಗೋ, ಆ ಈಗೋ ಅವರನ್ನು ಕಿಲ್ ಮಾಡಿಬಿಡ್ತದೆ, ಪ್ರೈಡ್ ಅವರನ್ನು ಕಿಲ್ ಮಾಡುತ್ತದೆ. ಕೇವಲ ಅವರು ಕೇಳಲಿಲ್ಲ ಅಂತ. ಇವತ್ತು ನಾವು ಕೊಡುವ ಸುವಾರ್ತೆಯನ್ನು ಕೂಡ ಕೇಳುವಂತೆ ಮಾಡುವವನು ದೇವರು. ಹಲ್ಲೆಲೂಯಾ. ಅಪೊಸ್ತಲ ಪೌಲನು ಲುದ್ದೆ ಎಂಬ ಸ್ತ್ರೀಗೆ ಮಾತಾಡಿದಾಗ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಕರ್ತ ನನ್ನ ಮೂಲಕ ಸುವಾರ್ತೆಯನ್ನು ಹೇಳುವಂತೆಯೂ ಅನ್ಯ ಜನರು ಕೇಳುವಂತೆಯೂ ಮಾಡಿದನು. ಪ್ರೇರೆ, ಯು ಮಸ್ಟ್ ಡಿಪೆಂಡ್ ಅಪಾನ್ ಗಾಡ್. ಯು ಮಸ್ಟ್ ಬಿ ಇನ್ ದ ರೈಟ್ ಕಾಲ್ ಇನ್ ದ ರೈಟ್ ಪ್ಲೇಸ್ ಇನ್ ದ ರೈಟ್ ಪರ್ಪೋಸ್. ದೇವರು ಇಟ್ಟದ್ದು ಅಹೀತೋಫೆಲನಿಗೆ ಯಾರೊಟ್ಟಿಗೆ ಇರಲಿಕ್ಕೆ? ದಾವೀದನೊಟ್ಟಿಗೆ. ಅನಾಯಿಂಟಿಂಗ್ ಕ್ಯಾರಿ ಮಾಡ್ತಾ ಇದ್ದ ಅಬ್ಷಲೋಮ ಅಲ್ಲ, ಅನಾಯಿಂಟಿಂಗ್ ಕ್ಯಾರಿ ಮಾಡ್ತಾ ಇದ್ದ ದಾವೀದ. ದರ್ಶನವನ್ನು ಕ್ಯಾರಿ ಮಾಡ್ತಾ ಇದ್ದ ದಾವೀದ, ಅಬ್ಷಲೋಮ ಅಲ್ಲ. ಈಗ ಅಬ್ಷಲೋಮ್ ಪವರ್ಫುಲ್ ಆಗಿ ಕಾಣಬಹುದು, ಬಟ್ ಅನಾಯಿಂಟಿಂಗ್ ಏನು ಮಾಡುತ್ತದೆ? ಅನೇಕರು ನಿನ್ನ ಮಾತನ್ನು ಕೇಳುವಂತೆ ಮಾಡುತ್ತದೆ, ಅನೇಕರ ಹೃದಯವನ್ನು ಅದು ತೆರೆಯುತ್ತದೆ. ಆ ಮಾತು ಅವರಲ್ಲಿ ಅದ್ಭುತಗಳನ್ನು ಮಾಡುತ್ತದೆ. ಗ್ರೇಸ್ ಇಂಪಾರ್ಟೇಷನ್ ಆಗುತ್ತದೆ, ಕೃಪೆ ವರ್ಗಾವಣೆ ಆಗುತ್ತದೆ. ನೀನು ಸರಿಯಾದ ವ್ಯಕ್ತಿಯೊಟ್ಟಿಗೆ ಇರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಮೇ ಬಿ ನಿನ್ನ ಫೇವರೆಟ್ ಆಗಿರ್ಬೋದು ಅಬ್ಷಲೋಮ್, ಬಟ್ ಕರೆ ಯಾರ ಮೇಲೆ ಇದೆ? ಇಂಪಾರ್ಟೆಂಟ್. ರಾಜನ ಕರೆ ಇದ್ದದ್ದು ಅಬ್ಷಲೋಮನ ಮೇಲೆ ಅಲ್ಲ. ಅಬ್ಷಲೋಮ್ ಡಿಸೀವರ್. ಅಬ್ಷಲೋಮ ತಂದೆಗೆ ತಿರುಗಿ ಬಿದ್ದ ವ್ಯಕ್ತಿ. ಅಬ್ಷಲೋಮನಿಗೆ ಅಧಿಕಾರ ಬೇಕಿತ್ತು. ಅವನು ತಪ್ಪು ಮಾಡಿದರೂ ತಂದೆ ಅವನು ಕ್ಷಮಿಸಿದ್ದಾನೆ. ಬಟ್ ತಂದೆಯ ಪ್ರೀತಿ ಏನು? ಅವನ ಅಕ್ಕನ ಮಗ ಇದ್ದ ಯೋಬ, ಅವನು ಹೇಳ್ತಾನೆ, ಏನಾದರೂ ತೊಂದರೆ ಇಲ್ಲ, ನನ್ನ ಮಗನಾದ ಅಬ್ಷಲೋಮನಿಗೆ ಮಾತ್ರ ಏನಾಗಬಾರದು. ಅಬ್ಷಲೋಮ ಸತ್ತ ಅಂತ ನ್ಯೂಸ್ಗೆ ತಿಳಿದಾಗ ದಾವೀದ ಕೂಗ್ತಾನೆ. ಆಗ ನಾನು ಅನಿಸ್ತೆ, ಒಬ್ಬ ನ್ಯಾಚುರಲ್ ತಂದೆಯಾಗಿ ತನ್ನ ಮಗ ಎಷ್ಟೋ ತಪ್ಪು ಮಾಡಿದ್ರು, ಏನೇ ಮಾಡಿದ್ರು ಹೃದಯದಲ್ಲಿ ತನ್ನ ಮಗನಿಗೋಸ್ಕರ ಗೋಳಾಡ್ತಾನೆ. ಹಾಗೆ ನಮ್ಮ ತಂದೆಯಾದ ದೇವರು ಈಸ್ ದ ರಿಯಲ್ ಫಾದರ್. ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡ್ಲಿಕ್ಕೆ ಗೊತ್ತಿದ್ದರೆ, ಒಳ್ಳೆಯವನಾಗಿರುವ ಅವನು ನಿಮಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರಗಳನ್ನು ಕೊಡುವುದಿಲ್ಲ. ದಿಸ್ ದ ಹಾರ್ಟ್ ಆಫ್ ದ ಫಾದರ್. ಇವತ್ತು ಫಾದರ್ ಡೇ ಸೆಲೆಬ್ರೇಷನ್ ಮಾಡ್ತಾರೆ, ರೈಟ್? ಓಕೆ, ನಿಮಗೆ ಒಂದು ಆತ್ಮಿಕ ತಂದೆ ಇದ್ದಾರೆ, ಶಾರೀರಿಕ ತಂದೆ ಇದ್ದಾರೆ, ಹೆವನ್ಲಿ ತಂದೆ ಇದ್ದಾರೆ, ರೈಟ್? ಅಪೊಸ್ತಲ ಪೌಲ ಹೇಳ್ತಾರೆ, ನಿಮಗೆ ಬೋಧಕರು ಅನೇಕರು ಇರ್ಬೋದು, ತಂದೆಗಳು ಅನೇಕರಿಲ್ಲ. ಹಲ್ಲೆಲೂಯಾ. ವಿ ನೀಡ್ ಟು ಹಾನರ್ ಅವರ್ ಫಾದರ್. ಸೊಲೊಮನ್ ಹೇಳ್ತಾನೆ, ನಾನು ನನ್ನ ತಂದೆಗೆ ಅಧೀನಾದ ಮಗನು, ತಾಯಿಗೆ ಕೋಮಲನಾದ ಏಕ ಪುತ್ರನಾಗಿದ್ದೇನೆ. ದಾವೀದನ ಹತ್ರ ತುಂಬ ಮಕ್ಕಳಿದ್ದರು, ಹ್ಯಾಂಡ್ಸಮ್ ಯೌವನಸ್ಥರಿದ್ದರು, ಪರಾಕ್ರಮಶಾಲಿಗಳಿದ್ದರು, ಎಂತೆಂಥ ಯೌವನಸ್ಥರಿದ್ದರು. ಬಟ್ ದೇವರು ಆರಿಸಿತು ಯಾರನ್ನು ಗೊತ್ತಾ? ಸೊಲೊಮನ್ನ. ಯಾಕೆ? ಸೊಲೊಮನ್ನು ತನ್ನ ತಂದೆಗೆ ಅಧೀನಾದ ಮಗ.
ಇವನ್ ದಾವೀದನ ತಂದೆಗೆ ತುಂಬ ಮಕ್ಕಳಿದ್ದರು. ಯಾವೊಬ್ಬ ಇದ್ದ ಎಂಥ ಪರಾಕ್ರಮಶಾಲಿ, ನೋಡ್ಲಿಕ್ಕೆ ಅಂತ ರಾಜನಾಗುವ ಪಕ್ಕ ಲಕ್ಷಣ. ಯಾಕೆ ಸೌಲನನ್ನು ಅಭಿಷೇಕಿಸಿದ ಸಾಮುವೇಲ ಇಷಯನ ಮನೆಗೆ ಬರುವಾಗ ಅವನು ಹೇಳಿದ ಇವನು ಪಕ್ಕ ಕಿಂಗ್. ದೇವರು ಹೇಳ್ತಾನೆ, ನಾನು ಇವನು ತಳ್ಳಿಬಿಟ್ಟಿದ್ದೇನೆ. ನಾನು ಮನುಷ್ಯರಾಗಿ ಹೊರಗೆ ನೋಡುವನಲ್ಲ, ನಾನು ಒಳಗೆ ನೋಡುವವನು. ಡೇವಿಡ್ ವಾಸ್ ಒಬೀಡಿಯನ್ಸ್ ಟು ಹಿಸ್ ಫಾದರ್. ಯಾವತ್ತೂ ತಂದೆಗೆ ವಿರುದ್ಧವಾಗಿ ಆತನು ವೈಯಕ್ತಿಕವಾಗಿ ಗುಣಗುಟ್ಟಲಿಲ್ಲ. ನನ್ನ ತಂದೆ ಯಾಕೆ ನನಗೆ ಪಾರ್ಶಾಲಿಟಿ ಮಾಡಿದಂತ ಹೇಳಲಿಲ್ಲ. ಯಾವತ್ತೂ ಹೇಳಿಲ್ಲ, ನನ್ನ ತಂದೆ 7 ಮಂದಿಯನ್ನು ಒಳ್ಳೊಳ್ಳೆ ಎಜುಕೇಷನ್ ಕೊಟ್ಟು ಸೌಲನ ಗೌರ್ಮೆಂಟ್ ಜಾಬಲ್ಲಿ ಇಟ್ಟಿದ್ದಾರೆ, ನನ್ನನ್ನು ಮಾತ್ರ ಏನು ಇಲ್ಲಿ ಕುರಿ ಕಾಯಲಿಕ್ಕೆ ಬಿಟ್ಟಿದ್ದಾರೆ, ನಾನು ಒಬ್ಬನೇ ಇರುವುದಾ ಉಳಿದ 7 ಮಂದಿ. ಇವನು ಪ್ರಾಫಿಟ್ ಬಂದು ಕರೆಯುವಾಗ ಕೂಡ ಅವನನ್ನು ಕರೆಯಲಿಲ್ಲ. ಇನ್ನೆಷ್ಟೇ ದೂರ ಇದ್ದರು, ಯಾರು ನನ್ನ ತಳ್ಳಿದ್ರು, God is watching your heart. Promotion is not come from man. Promotion is not come from east and west. ಉದ್ಧಾರವು ಪೂರ್ವ ಪಶ್ಚಿಮ ದಕ್ಷಿಣ ಪಶ್ಚಿಮದಿಂದ ಬರುವಂಥದ್ದಲ್ಲ, ಮನುಷ್ಯರಿಂದ ಬರುವಂಥದ್ದಲ್ಲ. ಉದ್ಧಾರವು ದೇವರಿಂದ ಬರುವುದು. ದೇವರು ನಿನ್ನನ್ನು ಉದ್ಧಾರ ಮಾಡ್ತಾನಂತ ನಿನಗೆ ನಂಬಿಕೆ ಇದ್ದರೆ ನೀನು ಏನೇ ಮಾಡಿದರೂ ಕರ್ತನಿಗೋಸ್ಕರ ಮಾಡುತ್ತೆ, ಏನೇ ಕೆಲಸ ಮಾಡಿದರೂ ಕರ್ತನಿಗೋಸ್ಕರ ಮಾಡುತ್ತೆ. ನಿನಗೊತ್ತು ಆತನು ಮರೆಯಲು, ಆತನು ಅನ್ಯಾಯಸ್ಥನಲ್ಲ. ಆತನು ನಿನ್ನನ್ನು ಸಣ್ಣ ವಿಷಯಗಳಲ್ಲಿ ನೀನು ನಂಬಿಗಸ್ತನಾಗಿದ್ದರೆ, ಮೇ ಬಿ ಅನೇಕರು ಆ ವಿಷಯವನ್ನು ನಿಗ್ಲೆಕ್ಟ್ ಮಾಡಿರ್ಬೋದು, ನೀನು ನಂಬಿಗಸ್ತನಾಗಿದ್ದರೆ ದೇವರು ನಿನಗೆ ದೊಡ್ಡ ಸಂಗತಿಯ ಜವಾಬ್ದಾರಿಯನ್ನು ಕೊಡುತ್ತಾನೆ. ಸಣ್ಣ ವಿಷಯಗಳಲ್ಲಿ ನಂಬಿಗಸ್ತನಾದವನು ದೊಡ್ಡ ಸಂಗತಿಯಲ್ಲಿ ನಂಬಿಗಸ್ತನಾಗುತ್ತಾನೆ. ಸಣ್ಣ ವಿಷಯಗಳನ್ನು ನಿಗ್ಲೆಕ್ಟ್ ಮಾಡಿದವನು ದೊಡ್ಡ ಸಂಗತಿ ನಾಳೆ ಬಂದರೂ ಅದನ್ನು ನಿಗ್ಲೆಕ್ಟ್ ಮಾಡುತ್ತಾನೆ. ಗಾಡ್ ವಿಲ್ ನೆವರ್ ಟ್ರಸ್ಟ್ ಇನ್ ಯು. ದೇವರು ನಿನ್ನ ಮೇಲೆ ಟ್ರಸ್ಟ್ ಮಾಡೋದಿಲ್ಲ ದೊಡ್ಡ ಸಂಗತಿ ಕೊಡಲಿಕ್ಕೆ. ಆತನು ನಿನಗೆ ದೊಡ್ಡ ಸಂಗತಿ ಕೊಡುವುದಾದರೆ ಅದನ್ನು ನಿರ್ವಹಿಸಲಿಕ್ಕೆ ನಿನಗೆ ಕೃಪೆ ಕೊಡುತ್ತಾನೆ, ಅಭಿಷೇಕ ಕೊಡುತ್ತಾನೆ, ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್ ಕೊಡುತ್ತಾನೆ. ಇಟ್ ವಿಲ್ ಮೇಕ್ ಯು ಪ್ರೊಡಕ್ಟಿವ್ ಅಂಡ್ ಫ್ರೂಟ್ಫುಲ್. ಫ್ರೂಟ್ಫುಲ್, ನಿನ್ನನ್ನು ಫಲಭರಿತಾದ ವ್ಯಕ್ತಿಯಾಗಿ ಅದು ಮಾಡುತ್ತದೆ. ಬಿ ಫೇತ್ಫುಲ್ ಟು ಗಾಡ್. ನೋಬಡಿ ಇಸ್ ವಾಚಿಂಗ್. ನಿನ್ನನ್ನು ಯಾರು ಕೂಡ ನೋಡುವುದಿಲ್ಲ. ನೀನು ವೈಯಕ್ತಿಕವಾಗಿ ಏನು ಮಾಡ್ತಾ ಇದ್ದಿ, ಕರ್ತನ್ ನಿನ್ನನ್ನು ನೋಡುತ್ತಾನೆ. ದ ಫಿಯರ್ ಆಫ್ ಗಾಡ್ ಹೇಟ್ ಈವಿಲ್ ಅಂತ ಬೈಬಲ್ ಹೇಳ್ತದೆ. ದೇವರ ಭಯವು ಪಾಪವನ್ನು ದ್ವೇಷ ಮಾಡುತ್ತದೆ. ಇವನ್ ಯೋಸೇಫನ ಹತ್ರ ದೇವರ ಭಯ ಇತ್ತು. ಪೊಟಿಫರ್ನ ಹೆಂಡತಿ ಬಂದು ಎವ್ರಿ ಡೇ ಟೆಂಪ್ಟ್ ಮಾಡ್ತಾ ಇದ್ದಾಳೆ, ನನ್ನ ಯಜಮಾನೆಲ್ಲ ಅಂತ ಹೇಳ್ತಾ ಇದ್ದಾಳೆ, ನೀನು ಬಾ. ಆಗ ಹೇಳ್ತಾನೆ, ನಾನು ನನ್ನ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ. ಸಿ, ಆ ಕಾನ್ಷಿಯಸ್ ಅವನ ಒಳಗಿತ್ತು, ಅವ ಲಾಯಾಲಿಟಿ ಅವನ ಒಳಗಿತ್ತು, ದೇವರಿಗೋಸ್ಕರ ಒಂದು ತೀರ್ಮಾನ ಅವನ ಒಳಗಿತ್ತು. ಅವನು ಎನಿಸ್ಬೋದಿತ್ತು, ಈಗ ಮಾಡುವ ಮತ್ತೆ ಕ್ಷಮಾಪಣೆ ಕೇಳುವ. ಅದು ಅಲ್ಲ. ನೋ, a fear of God. ನನ್ನ ದೇವರಿಗೆ ವಿರುದ್ಧ. ಆಕೆ ಹೇಳ್ತಾಳೆ, ಯಾರು ನೋಡುವುದಿಲ್ಲ, ನೋಬಡಿ ಇಸ್ ದೇರ್, ಯಾರು ವಾಚ್ ಮಾಡುವುದಿಲ್ಲ, ನಾವು ಇಬ್ಬರಿದ್ದೇವೆ, ಯಾರಿಗೆ ಗೊತ್ತಾಗ್ತದೆ? ಗುಲಾಮನಾಗಿ ಬಂದಿದ್ದೀಯಾ? ಅವನು ಹೇಳ್ತೇನೆ, ನನ್ನ ದೇವರಿಗೆ ವಿರುದ್ಧವಾಗಿ ಹೇಗೆ ನಾನು ಪಾಪ ಮಾಡಲಿ? ಅವನಿಗೆ ಸಿಕ್ಕಿತ್ತೇನು? ರೇಪ್ ಕೇಸ್ನಲ್ಲಿ 7 ವರ್ಷ ಒಳಗೆ ಹಾಕಿದ್ರು, 7 years. ಒಬ್ಬ ಕಳ್ಳನು ಕದಿದರು ಹೊಟ್ಟೆಗಿಲ್ಲದ್ರೆ ಮನುಷ್ಯರಷ್ಟು ಏಯಿಸ್ತಿಲ್ಲಂತೆ. ಈ ಕೆಲಸ ಮಾಡಿದವನಿಗೆ ಎಲ್ಲರೂ ಒಟ್ಟಾಗಿ ಹೇಳ್ತಾರೆ, ಅವನನ್ನು ಗಲ್ಲಿಗೆ ಹಾಕಿರಿ ಹೇಳ್ತಾರೆ, ರೈಟ್? ಏನಾದರೂ ಅಂಥ ವ್ಯಕ್ತಿ ಸಿಕ್ಕಿದ್ರೆ ಏನು ಹೇಳ್ತಾರೆ? ಪೊಲೀಸ್ ಈ ಗಾಡಿಯಲ್ಲಿ ಹೋಗ್ಲಿಕ್ಕೆ ಬಿಡುದಿಲ್ಲ, ಜನ ಒಟ್ಟಾಗಿ ಗಾಡಿಯನ್ನು ಅಡ್ಡ ಹಾಕ್ತಾರೆ. ಅದು ಸಹ ಯಜಮಾನ ಹೆಂಡತಿಯನ್ನು ರೇಪ್ ಮಾಡಿದಾನಂತ ಅದನ್ನು ಮಾಡಲಿಲ್ಲ. ಆಕೆ ಸುಳ್ಳು ಅಪವಾದವನ್ನು ಹಾಕಿದಳು. ಯಾಕೆ? ದೇವರಿಗೋಸ್ಕರ ನಿಂತಗೋಸ್ಕರ ಸುಳ್ಳು ಅಪವಾದ ಹಾಕಿದಳು. ಇವತ್ತು ನಿನ್ನ ಮೇಲೆ ಎಷ್ಟೇ ಸುಳ್ಳು ಅಪವಾದಗಳಿರಬಹುದು, ಆ ಸುಳ್ಳು ಅಪವಾದಗಳು ಬೀಳ್ತವೆ. ಇಫ್ ಯು ಆರ್ ಲಾಯಲ್ ಟು ಗಾಡ್, ಗಾಡ್ ವಿಲ್ ನೆವರ್ ಫರ್ಗೆಟ್. ಆತನು ತಕ್ಕ ಸಮಯದಲ್ಲಿ ನಿನ್ನನ್ನು ಮೇಲಕ್ಕೆತ್ತುತ್ತಾನೆ. ವೇಟ್ ಪೇಷನ್ಸ್ಲಿ, ತಾಳ್ಮೆಯಿಂದ ಇರು. ನಿನ್ನ ತಾಳ್ಮೆ ಅದು ಕಳಕೊಳ್ಬೇಡ. ದೇವರು ನಿನ್ನನ್ನು ತಕ್ಕ ಕಾಲದಲ್ಲಿ ಮೇಲಕ್ಕೆ ಎತ್ತುತ್ತಾನೆ. ಮೇ ಬಿ ನಿನ್ನ ನಂಬಿಗಸ್ತಿಕೆಯನ್ನು ಯಾರು ಅಂಡರ್ಸ್ಟ್ಯಾಂಡ್ ಮಾಡಲಿಲ್ಲ, ನಿನ್ನ ನಂಬಿಗಸ್ತಿಕೆಯನ್ನು ದೇವರು ಅಂಡರ್ಸ್ಟ್ಯಾಂಡ್ ಮಾಡಿದ್ದಾನೆ. ಪ್ರಿಯರೇ, ಯಾವ ಸಂಗತಿ ಕೂಡ ಪ್ರಮೋಟ್ ಮಾಡಲಿಕ್ಕೆ ಯಾವ ವ್ಯಕ್ತಿ ಕೂಡ ಇಲ್ಲ. ಜಸ್ಟ್ ಜೋಸೆಫನ ಲೈಫನ್ನು ಸ್ಟಡಿ ಮಾಡ್ರಿ, ಜಸ್ಟ್ ಸ್ಟಡಿ ಮಾಡಿ. ಹೌ ಫೇತ್ಫುಲ್ ಹಿ ವಾಸ್, ಹೌ ಫೇತ್ಫುಲ್. ಇವನು ಡೇವಿಡ್ ಹೇಗೆ ಫೇತ್ಫುಲ್ ಆಗಿದ್ದ.
ಅವನಿಗೆ ಟ್ರಸ್ಟ್ ಇತ್ತು, ನನ್ನ ದೇವರು ನನ್ನನ್ನು ಮೇಲಕ್ಕೊಂಡು ಹೋಗ್ತಾನೆ. ಅವನು ಯಾವತ್ತೂ ಪ್ರಮೋಷನ್ಗೋಸ್ಕರ ಕಾಯಲಿಲ್ಲ, ಯಾವತ್ತೂ ಸ್ಥಾನಗೋಸ್ಕರ ಕಾಯಲಿಲ್ಲ, ಯಾವತ್ತೂ ಅವನು ಅರಸನಾಗಬೇಕಂತ ಕಾಯಲಿಲ್ಲ. ಇವನಾತನು ಸಾಮ್ಯೆಲ ಬಂದು ಅನಾಯ್ಟ್ ಮಾಡಿದ್ರು, ಅವನು ಯಾವಾಗಲೂ ಹಾನರ್ ಮಾಡ್ತಾ ಇದ್ದ ಸೌಲನನ್ನು. ಆ ಒಂದು ಹಾರ್ಟ್ ಅವನಿಗಿತ್ತು. ಯಾಕೆ? ಬಿಕಾಸ್ ಆಫ್ ಗಾಡ್. ಅವನಿಗೆ ಹೇಳ್ಬೋದು, ದೇವರು ನಿನ್ನನ್ನು ತಳ್ಳಿಬಿಟ್ಟಿದ್ದಾನೆ ಪೋ ಅಂತ ಹೇಳಿಕೊಂಡು ಅವನನ್ನು ಕೊಂದು ಇವನು ಡೈರೆಕ್ಟಾಗಿ ಸಿಂಹಾಸನದಲ್ಲಿ ಕೂತ್ಕೊಳ್ಬೋದಿತ್ತು. ಅದವನು ಮಾಡಲಿಲ್ಲ. ಅವನ ಬಟ್ಟೆ ಮುಟ್ಟುವಾಗಲೇ ಅವನ ಮನಸ್ಸಾಕ್ಷಿ ಹಂಗಿಸ್ತು. ಆವತ್ತಿನಿಂದ ಹೇಳಿದ, ನಾನು ಅಭಿಷೇಕ್ತನನ್ನು ಯಾವತ್ತೂ ಮುಟ್ಟುವುದಿಲ್ಲ. ಇವತ್ತು ಗೊತ್ತಿಲ್ಲದೆ ಯಾವ ಯಾವ ಸೇವಕರ ಬಗ್ಗೆ, ಅವರ ಬಗ್ಗೆ ಏನು ಗೊತ್ತಿಲ್ಲ, ಟಿ ವಿಯಲ್ಲಿ ಬರುವ ಯಾರ್ಯಾರದ್ದು ಕೇಳಿ, ಓಕೆ, ಅವರ ಪರ್ಸನಲ್ ಲೈಫ್ ನಮಗೆ ಗೊತ್ತಿಲ್ಲ. ಯಾರದ್ದೋ ಸ್ಟೋರಿ, ಯಾರೋ ತನ್ನ ಲಾಭಗೋಸ್ಕರ ಸ್ಟೋರಿ ಮಾಡ್ತಾನೆ, ಯಾರೋ ಒಬ್ಬ ಹೊಟ್ಟೆ ಕಿಚ್ಚಿನಿಂದ ಸ್ಟೋರಿ ಮಾಡ್ತಾನೆ. ಆ ಸ್ಟೋರಿಗಳನ್ನು ಕೇಳಿ ಅವನ ಬಗ್ಗೆ ತೀರ್ಪು ಮಾಡಿ, ಅವನ ಬಗ್ಗೆ ಮನೆಯಲ್ಲಿ ಒಂದು ಮಾತುಕತೆ ಆಗಿ, ನಿಮ್ಮ ಮನೆಯಲ್ಲಿ ಯಾಕೆ ಸಮಸ್ಯೆಗಳನ್ನು ಎಳೆಯುತ್ತೀರಿ? ನಿಮಗೆ ದೇವರ ಭಯ ಇದ್ದರೆ ಇದೆಲ್ಲ ನೀವು ಮಾತಾಡೋದಿಲ್ಲ. ಒಬ್ಬ ದೇವ ಸೇವಕನಿಗೆ ಭಯ ಇದ್ದರೆ ಅದನ್ನು ಕಾಂಗ್ರಿಗೇಷನಲ್ಲಿ ಇನ್ನೊಬ್ಬ ಸೇವಕನ ಬಗ್ಗೆ ಮಾತಾಡಲಿಕ್ಕೆ ಅದನ್ನು ಅನುಮತಿ ಕೊಡೋದಿಲ್ಲ. ದ ಫಿಯರ್ ಆಫ್ ಗಾಡ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮನ್ನು ಪ್ರಮೋಟ್ ಮಾಡುವವನು ಯಾರು ಪಾಸ್ಟ್ರು ಅಲ್ಲ, ಯಾರು ಅಲ್ಲ. ನಿಮ್ಮನ್ನು ಪ್ರಮೋಟ್ ಮಾಡುವವನು ದೇವರು. ನಮಗೆ ಗೊತ್ತಿಲ್ಲ ಅವರ ವೈಯಕ್ತಿಕ ಜೀವಿತದಲ್ಲಿ ಏನಾಗಿದೆ ಅಂತ. ನಮಗೇನು ಗೊತ್ತು? ನಾವು ಹೋಗಿ ನೋಡಿದ್ದೇವೆ. ಯಾರು ಹೇಳಿದ ಸ್ಟೋರಿ? ಯೇಸು ಪುನರುತ್ಥಾನಾದ, ಕಾವಲುಗಾರರು ನೋಡಿದ್ರು, ಅನಾಯ್ಟಿಂಗ್ ಅಲ್ಲಿ ಬಿದ್ದರು, ಬಂದು ಹೇಳಿದ್ರು ಮಹಾಯಾಜಕರಿಗೆ. ಮಹಾಯಾಜಕರು ಹೇಳಿದ್ರು, ಮೀಟಿಂಗ್ ಕರೆದ್ರು, ಅವ್ರು ಹೇಳಿದ್ರು, ನೀವು ಏನು ನೋಡಿದಿರಿ ಯಾರಿಗೂ ಹೇಳ್ಬೇಡ್ರಿ. ನಾವು ಮಲಗಿದಾಗ ಅವನ ಶಿಷ್ಯರು ಬಂದು ಅವನ ಶವವನ್ನು ಕದ್ದುಕೊಂಡು ಹೋದರು ಅಂತ ಹೇಳ್ರಿ. ಬಹಳ ಹಣ ಕೊಟ್ಟರು. ಕೆಲವರು ಹಣಗೋಸ್ಕರ ಸುಳ್ಳು ಹೇಳುವವರಿದ್ದಾರೆ. ಯೇಸು ಪುನರುತ್ಥಾನ ಆದದ್ದು ಒಂದು ಸ್ಟೋರಿ ಮಾಡಿದರು ಮಾಯಾಜಕರು, ರಿಲಿಜಿಯಸ್ ವ್ಯಕ್ತಿಗಳು, ಬೈಬಲ್ ಗೊತ್ತಿದ್ದವರು, ಸತ್ಯವೇದ ತಿಳಿದವರು, ತೋರವನ್ನು ಸ್ಟಡಿ ಮಾಡುವವರು, ಇತರರಿಗೆ ಬೋಧಿಸುವವರು. ಅವರು ಸ್ಟೋರಿ ಮಾಡಿದ್ದು, ಬೇರೆ ಯಾರಲ್ಲ. ಅನ್ಯರು ಸ್ಟೋರಿ ಮಾಡಿದ್ದು, ಹೆರೋದ ಸ್ಟೋರಿ ಮಾಡಿದ್ದಲ್ಲ. ಯಾರು ಸ್ಟೋರಿ ಮಾಡಿದ್ದು? ಈ ಧಾರ್ಮಿಕ ವ್ಯಕ್ತಿಗಳು. ತಮ್ಮ ಸ್ವಾರ್ಥಗೋಸ್ಕರ, ಅವರಿಗೆ ದೇವರ ಭಯ ಇಲ್ಲ, ನೋ ಫಿಯರ್ ಆಫ್ ಗಾಡ್. ಅವರಿಗೆ ಬಹಳ ಹಣ ಕೊಟ್ಟರಂತೆ. ಹಣ ಕೊಟ್ಟು ಹೀಗೆ ಹೇಳ್ರಿ, ನಿಮ್ಗೆ ಏನಾದರೂ ನಾವು ಇಂಪ್ಲೇಸ್ ಮಾಡ್ತೇವೆ, ನಿಮಗೆ ಏನು ಆಗದಾಗೆ ನಾವು ನೋಡ್ತೇವೆ. ಈ ಮಾತು ಇವತ್ತಿಗೂ ಯಹೂದ್ಯರ ಮಧ್ಯದಲ್ಲಿ ಸುಳ್ಳಿದೆ ಅಂತೆ. ಇವತ್ತು ಯಹೂದ್ಯರು ನಂಬುತ್ತಾರೆ, ಅವನು ಸಾಯಲಿಲ್ಲ, ಅವನ ಶವವನ್ನು ಅವನ ಶಿಷ್ಯರು ಕದ್ದುಕೊಂಡು ಹೋದದಂತೆ. ಯೇಸುವಿನ ಶವವನ್ನು ಯೇಸುವಿನ ಶಿಷ್ಯರು ಹೊತ್ತುಕೊಂಡು ಹೋಗಿದ್ದಾರೆ ನಾವು ಮಲಗಿದಾಗ. ಸುಳ್ಳು. ಇವತ್ತು ಕೆಲವು ಸೇವಕರ ವಿಷಯದಲ್ಲಿ, ಕೆಲವು ವಿಶ್ವಾಸಿಗಳ ವಿಷಯದಲ್ಲಿ ಬೇಡವಾದ ಸುಳ್ಳುಗಳು ಕೆಲವರು ಮಾಡುವವರಿದ್ದಾರೆ. ನೀವು ಯಾರದ್ದು ಕೇಳಿ ಇಮ್ಮಿಡಿಯೇಟ್ಲಿ ಜಡ್ಜ್ ಮಾಡಬೇಡಿ. ಇವನ್ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ಪೇಪರಲ್ಲಿ ಬಂದರು, ಇಮ್ಮಿಡಿಯೇಟ್ಲಿ ಜಡ್ಜ್ ಮಾಡಬೇಡ್ರಿ. ನಮಗೆ ಗೊತ್ತಿಲ್ಲ ಪರ್ಸನಲ್ ಏನಾಗಿದೆ ಅಂತ. ಕೆಲವೊಮ್ಮೆ ಸುಳ್ಳು ಕೇಸ್ ಹಾಕ್ಬಹುದು. ಯೋಸೇಫನ ಮೇಲೆ ಹಾಕಿದಾಗೆ, ಯೋಸೇಫನ ಮೇಲೆ ಹಾಕಿದಾಗೆ. ಯೋಸೇಫನು ಪ್ರತಿಯೊಂದು ಮನೆಯಲ್ಲಿ ಮಾತಾಗಿದ. ಏನಾಗಿದೆ ಅಂತೇಳಿ, ಈ ವ್ಯಕ್ತಿಯನ್ನು ನಂಬಿಗಸ್ತ ಏನು ಮಾಡಿದ ಈ ವ್ಯಕ್ತಿ ಅಂತ. ಬಟ್ ಒಂದು ದಿನ ಬಂತು, 7 years ಜೈಲಲ್ಲಿ ಕಳೆದ. ತಕ್ಕ ಕಾಲದಲ್ಲಿ ದೇವರು ಅವನನ್ನು ಸೆರೆಮನೆಯಿಂದ ಅರಮನೆ ಕೊಂಡೋದ. ದೇವರು ಒಬ್ಬನನ್ನು ಪ್ರಮೋಟ್ ಮಾಡದಿದ್ದರೆ ಯಾರು ಪ್ರಮೋಟ್ ಆಗುವುದಿಲ್ಲ. ಪ್ರೇರೆ, ಜನರು ಸುಳ್ಳು ಸುಳ್ಳಾಗಿ ತಪ್ಪು ತಪ್ಪಾಗಿ ನಿಮ್ಮ ಹೆಸರು ಕೆಟ್ಟದನ್ನು ಹಾಕಿದರೆ ಆ ದಿನದಲ್ಲಿ ಕುಗ್ಗಿ ಹೋಗಿರಿ, ಬಳಲಿರಿ ಅಂತ ಹೇಳುವುದಿಲ್ಲ. ಆ ದಿನದಲ್ಲಿ ಸಂತೋಷ ಪಡ್ರಿ, ಕುಣಿದಾಡ್ರಿ. ಪರಲೋಕದಲ್ಲಿ ನಿಮಗೆ ಬಹಳ ಫಲವಿದೆ. ತಂದೆ ನಿಮಗೆ ಫಲ ಕೊಡುತ್ತಾನೆ. ತಂದೆ ನಿಮ್ಮನ್ನು ನೋಡ್ತಾ ಇದ್ದಾನೆ. ತಂದೆ ನಿಮ್ಮನ್ನು ಪ್ರಮೋಟ್ ಮಾಡುತ್ತಾನೆ. ತಂದೆ ನಿಮಗೆ ನಿತ್ಯತ್ವಕ್ಕೆ ಆತನು ರಿವಾರ್ಡ್ ಕೊಡುತ್ತಾನೆ. ಇದೆಲ್ಲ ನೀವು ಸಹಿಸಿಕೊಂಡಿದ್ದೀರಿ. ಅನೇಕ ಸ್ಟೋರಿಗಳು, ಅನೇಕ ಸುಳ್ಳುಗಳು. ರೈಟ್. ಇವತ್ತು ಸುಳ್ಳು ಏನಾಗ್ತದೆ, ಯಾರ ಬಗ್ಗೆ ಮಾಡಿದೆ ನಿಮ್ಗೇನು ಇಫೆಕ್ಟ್ ಇಲ್ಲ, ಇನ್ನೊಬ್ಬರು ನಂಬಲಿಕ್ಕೆ ಕಷ್ಟ ಆಗ್ತದೆ. ಇನ್ನೊಬ್ಬರಿಗೆ ಅದು ಅಡ್ಡಿ. ಇವತ್ತು ನೋಡಿ, ಯೇಸುವಿನ ಸುವಾರ್ತೆ ಹೋಗಲಿಕ್ಕೆ ಹೇಗೆ ಅಡ್ಡಿ? ಅವನು ಸಾಯಲಿಲ್ಲ, ಅವನ ಶವವನ್ನು ಅವನು ಪುನರುತ್ಥಾನ ಆಗಲಿಲ್ಲ, ಅವನ ಶವವನ್ನು ಎತ್ತುಕೊಂಡು ಹೋದರು. ಹೇಗೆ ನಂಬುವುದು ಯಹೂದ್ಯರು? ಯಾರು ಅಡ್ಡಿ ನಂಬಲಿಕ್ಕೆ? ತೊಡಕುಗಳು ಬರ್ತವೆ. ಅದು ಯಾರಿಂದ ಬರ್ತವೋ ಅವನ ಗತಿಯನ್ನು ಏನು ಹೇಳಲಿ? ಯೇಸು ಹೇಳಿದ, ತೊಡಕುಗಳು ಬರ್ತವೆ, ಅದು ಬರದೇ ಇರುವುದಿಲ್ಲ. ಓದಿದ್ರೆ 17ನೇ ಅಧ್ಯಾಯದಲ್ಲಿ, ನಾನು ಮುಗಿಸ್ತೇನೆ, ಲಾಸ್ಟ್ Luke chapter 17.
ಕ್ಷಮಿಸಲೇ. ಲೂಕ್ ಚಾಪ್ಟರ್ 17. ಆತನು ತನ್ನ ಶಿಷ್ಯರಿಗೆ ತೊಡಕುಗಳು ಬಾರದೇ ಇರಲಾರು, ಆದರೂ ಅವು ಯಾವನಿಂದ ಬರುತ್ತವೆ ಅವನ ಗತಿಯನ್ನು ಏನು ಹೇಳಲಿ. ನೆಕ್ಸ್ಟ್, ಅವನು ಈ ಚಿಕ್ಕವರಲ್ಲಿ ಒಬ್ಬನಿಗೆ ತೊಡಕನ್ನುಂಟು ಮಾಡುವುದಕ್ಕಿಂತ ತನ್ನ ಕುತ್ತಿಗೆಗೆ ಬೀಸುವ ಕಲ್ಲನ್ನು ಕಟ್ಟಿಕೊಂಡು ಸಮುದ್ರದಲ್ಲಿ ಹಾಕಿಸಿಕೊಳ್ಳುವುದೇ ಲೇಸು. ನೆಕ್ಸ್ಟ್, ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ, ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನು ಗದರಿಸು. ಹೇಳಿ, ನಿಮ್ಮ ವಿಷಯದಲ್ಲಿ ಹೇಳಿ, ಎಚ್ಚರವಾಗಿರಿ, ನಿನ್ನ ಸಹೋದರನು ತಪ್ಪು ಮಾಡಿದರೆ ಏನು ಮಾಡು. ಯಾರು ಹೇಳಿದ್ದು? ಗದರಿಸು. ಅವನು ಪಶ್ಚಾತ್ತಾಪ ಪಟ್ಟರೆ ಅವನ ತಪ್ಪನ್ನು ಕ್ಷಮಿಸಿಬಿಡು. ಪಶ್ಚಾತ್ತಾಪ ಪಡಬೇಕು ಅವನು. ಏನು ಹೇಳ್ತದೆ? ಪಶ್ಚಾತ್ತಾಪ ಪಟ್ಟರೆ, ರಿಪೆಂಟ್ ಆದ, ನನ್ನ ತಪ್ಪಾಯ್ತು ಅಂದ್ರೆ ಕ್ಷಮಿಸು. ಎಷ್ಟು ಬಾರಿ ಕ್ಷಮಿಸಬೇಕು? ಮುಂದೆ ಮುಂದೆ ಅವನು ದಿನಕ್ಕೆ 7 ಸಾರಿ ನಿನಗೆ ತಪ್ಪು ಮಾಡಿ 7 ಸಾರಿಯೂ ನಿನ್ನ ಕಡೆಗೆ ತಿರುಗಿಕೊಂಡು ನನಗೆ ಪಶ್ಚಾತ್ತಾಪ ಆಯಿತು ಎಂದು ಹೇಳಿದರೆ ಅವನಿಗೆ ಕ್ಷಮಿಸು ಎಂದು ಹೇಳಿದರು. ಜನ ಒಮ್ಮೆ ಕ್ಷಮಿಸ್ತಾರೆ, 2 ಸರಿ ಕ್ಷಮಿಸ್ತಾರೆ, 3ನೇ ಸರಿ ಬರುವಾಗ ಒಮ್ಮೆನೆ ಇಂಚನೆ ಮನೆಯಲ್ಲಿ ಗಂಡ ಹೆಂಡತಿಗೆ ಜೋರು ಮಾಡ್ತಾನೆ, ಐ ಆಮ್ ಸೋ ಸಾರಿ ಅಂತ ಹೇಳ್ತಾನೆ. ಒಮ್ಮೆ ಓಕೆ, ಟ್ರಸ್ಟ್ ಮಾಡ್ತಾರೆ. ಅದೇ ತಪ್ಪನ್ನು ದಿನಕ್ಕೆ 3 ಸರ್ತಿ ಮಾಡಿದರೆ 2 ಅಂತಾರೆ ಅಪ್ಪ ಜನ. ಎಂಚಿನ ಕ್ಷಮಿಪು ಅವಳಿಗೆ ಇನ್ನೊಂದು ಫೇಲಿಯರ್ ಬಿಲ್ಡ್ ಆಗಿ ಹೋಯ್ತು, ಇನ್ ಬಿಲ್ಡ್. ಇವನ್ ಈಗ ಕ್ಷಮಾಪಣೆ ಕೇಳ್ತಾನೆ, ನೆಕ್ಸ್ಟ್ ಸ್ವಲ್ಪ ಹೊತ್ತಂದ್ರೆ ಪುನಃ ಬರ್ತಾನೆ ಅಂತ. ಕ್ಷಮಿಸುವುದು ದೊಡ್ಡಲ್ಲ, ರಾಂಗ್ ಬಿಲ್ಡಪ್ ಆಗ್ತದೆ. ಬಟ್ ಯಾವಾಗಲೂ ನಿಮ್ಮ ಹೃದಯ ಇನ್ನೊಬ್ಬ ವ್ಯಕ್ತಿಯ ವಿಷಯದಲ್ಲಿ ಒಳ್ಳೆಯದನ್ನು ಆಲೋಚಿಸಿರಿ, ಒಳ್ಳೆಯದನ್ನು ಆಲೋಚಿಸಿರಿ. ಥಿಂಕ್ ಗುಡ್. ಪ್ರೀತಿ ಎಲ್ಲವನ್ನು ಸಹಿಸ್ತದೆ, ಎಲ್ಲದನ್ನು ನಂಬುತ್ತದೆ. ಬಿಲೀವ್ ಬೆಸ್ಟ್. ನೀವು ಮಾತಾಡುತ್ತೀರಿ, ಮುಂದಿನ ವ್ಯಕ್ತಿ ಚೇಂಜ್ ಆಗುತ್ತಾನೆ. ಆಗುದಿಲ್ಲ ಅಂತಲ್ಲ. ಯೇಸು ಸ್ವಾಮಿ ಸಿಂಪಲ್ ಆಗಿ ಮಾತಾಡಿದ, ಇನ್ನು ಮುಂದೆ ನಿತ್ಯತ್ವಕ್ಕೆ ಯಾರು ನಿನ್ನ ಹಣ್ಣನ್ನು ತಿನ್ನದೇ ಹೋಗಲಿ ಅಂತ ಹೇಳಿದ. ಅಷ್ಟೇ ಸಿಂಪಲ್, ಒಂದು ಮಾತು ಹೇಳಿದ. ನೆಕ್ಸ್ಟ್ ಡೇ ಮರ ಒಣಗಿ ಹೋಗಿದೆ. ಅದೇ ರೀತಿ ನೀವು ಒಂದು ವರ್ಡ್ ಹೇಳಿದರೆ, ಐ ಬ್ಲೆಸ್ ಯು, ಒನ್ ವರ್ಡ್, ಐ ಬ್ಲೆಸ್ ಯು, ರೆಲ್ಮ್ ಆಫ್ ದ ಸ್ಪಿರಿಟ್ ಅಲ್ಲಿ ಸಮಥಿಂಗ್ ಶಿಫ್ಟ್ ಆಗ್ತದೆ. ಸಮಥಿಂಗ್ ಶಿಫ್ಟ್ ಆಫ್ ಸಿಂಪಲ್ ವರ್ಡ್. ನಿಮಗೆ ಅದು ಸಿಂಪಲ್ ಆಗಿರಬಹುದು, ಯೇಸು ಮಾತಾಡಿದ್ದು ಸಿಂಪಲ್ ಆಗಿರಬಹುದು, ಬಟ್ ಆತ್ಮಿಕ ಲೋಕದಲ್ಲಿ ಅದು ವರ್ಕ್ ಆಗಿದೆ. ಮಕ್ಕಳಿಗೆ ಯಾವತ್ತು ಹೇಳ್ಬೇಡಿ ನೀನು ಒಳ್ಳೇದವನಾಗುವುದಿಲ್ಲ, ಹೇಳ್ಬೇಡ್ರಿ. ಇವನ್ ಮಕ್ಕಳು ಮಿಸ್ಟೇಕ್ ಮಾಡಿದ್ರು ಹೇಳ್ಬೇಡ್ರಿ. ಅವ್ರಿಗೆ ಹೇಳ್ರಿ, ನನ್ನ ಮಕ್ಕಳು ದೇವರಿಂದ ಕಲಿತಾರೆ, ನನ್ನ ಮಕ್ಕಳಿಗೆ ಅಧಿಕ ಶಿಕ್ಷೆ ಬರ್ತದೆ, ನನ್ನ ಮಕ್ಕಳು ಎಕ್ಸಲೆಂಟ್ ಆಗಿರುತ್ತಾರೆ, ನನ್ನ ಮಕ್ಕಳು ಚುರುಕಾಗಿರುತ್ತಾರೆ, ನನ್ನ ಮಕ್ಕಳು ನಮಗೆ ಅಧೀನರಾಗುತ್ತಾರೆ. ಯು ಆರ್ ಗೋಯಿಂಗ್ ಟು ಗಿವ್ ಸ್ಪಿರಿಚುವಲ್ ಕವರಿಂಗ್. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರಿಗೆ ರಾಂಗ್ ಸ್ವರಗಳು ಕೇಳುವುದು ಸ್ಟಾಪ್ ಆಗ್ತದೆ, ದೇವರ ಸ್ವರ ಕೇಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ರೈಟ್ ಫ್ರೆಂಡ್ಸ್ಗಳು ಅವರಿಗೆ ಕನೆಕ್ಟ್ ಆಗ್ತಾರೆ. ಆ ದಿನ ಅವರು ಚೇಂಜ್ ಆದಾಗ ಕಾಣಲಿಕ್ಕಿಲ್ಲ. ಯೇಸು ಸ್ವಾಮಿ ಅಂಜೂರದ ಮರಕ್ಕೆ ಮಾತಾಡಿದ, ಆಗ ಅದು ಬದಲಾಗಲಿಲ್ಲ. ಬಟ್ ಆಫ್ಟರ್ 24 hours ಅದು ಬದಲಾಯಿತು. ಆತ್ಮಿಕ ಲೋಕದಲ್ಲಿ ಆಗಲೇ ಆಗಿದೆ. ನಿಮ್ಮ ಮಕ್ಕಳಿಗೆ ನೀವು ಮಾತಾಡುತ್ತೀರಿ, ಆತ್ಮಿಕ ಲೋಕದಲ್ಲಿ ಆಗಲೇ ಆಗಿದೆ. ಹೋಲ್ಡ್ ಫಾಸ್ಟ್ ಯುವರ್ ಟಂಗ್. ನಿಮ್ಮ ನಾಲಿಗೆಯನ್ನು ಭದ್ರವಾಗಿ ಕಾಪಾಡ್ರಿ, ಬಿಟ್ಟು ಕೊಡಬೇಡ್ರಿ. ಯೇಸು ಬೆಳಿಗ್ಗೆ ಮಾತಾಡಿ ಸಂಜೆ ಮಾತಾಡಲೇ, ಮರ ಮೊಂಡು ಮರ, ನಾಳೆ ಬಂದು ಮಾತಾಡ್ತೇನೆ ಹೇಳಿದನ. ಬೆಳಿಗ್ಗೆ ಹೋದ, ಸಂಜೆ ಬರುವಾಗ ಮರ ಹಾಗೆ ಇದು. ಪೇತ್ರ ಬಲೆ ಒಟ್ಟಾದ ಶಪಿಸಿಗ, ಸಾಯು ಸಾಯು ಸಾಯು. ಯೇಸು ಏನು ಮಾತಾಡಿದಾನೆ, ಯೇಸುವಿಗೆ ನಂಬಿಕೆ ಇದೆ. ಯೇಸು ಒಳಗಿಂದ ನೋಡಿ ಆಗಿದೆ, ಮರ ಹೋಗಿದೆ. ನೀವೊಂದು ಗೆಡ್ಡೆಗೆ ಮಾತಾಡ್ತೀರಿ, ಗೆಡ್ಡೆ ಯೇಸು ನಾಮದಲ್ಲಿ ಡಿಸಪಿಯರ್ ಆಗಲಿ ಅಂತ ಹೇಳ್ತೀರಿ. ಅದು ಸಂಜೆ ಕಾಣಬಹುದು, 2 ದಿನ ಕಾಣಬಹುದು, ನಿಮಗೆ ಒಳಗಿಂದ ಗೊತ್ತಿರಲಿ ಅದು ಹೋಗಿದೆ, ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಹೋಗ್ತದೆ. ಹಲೋ, ಕೆಲವೊಮ್ಮೆ ಸೇವಕನು ಪ್ರೇಯರ್ ಮಾಡುವಾಗ ಪೇನ್ ಇಮಿಡಿಯೇಟ್ಲಿ ಹೋಗದಿರಬಹುದು, ಬಟ್ ಅವನು ಏನು ಡಿಕ್ಲೇರ್ ಮಾಡುತ್ತಾನೆ ಅದನ್ನು ನಂಬಿರಿ. ಥ್ಯಾಂಕ್ ಗಾಡ್ ಇದು ಹೋಗಿದೆ. ಅಂಜೂರದ ಮರ ಇಮಿಡಿಯೇಟ್ಲಿ ಡ್ರೈ ಆಗಲಿಲ್ಲ, ಬಟ್ ವರ್ಡ್ ಇಸ್ ವರ್ಕಿಂಗ್ ಇನ್ ಯೋರ್ ಸ್ಪಿರಿಟ್. ಏನು ನಿಮಗೆ ನಾನು ಪ್ರೀಚ್ ಮಾಡಿದ್ದೇನೆ, ಪ್ರತಿಯೊಂದು ವರ್ಡ್ ಅನ್ನು ನಂಬುತ್ತೇನೆ. ನಿಮ್ಮ ನಾನು ಮೊಂಡರ್ ಅಂತ ನೋಡುವುದಿಲ್ಲ. ಒಂದು ವೇಳೆ ನಿಮಗೆ ನಿದ್ರೆ ಬಂದರೂ ಕೂಡ ನಿಮ್ಮ ಆತ್ಮ ಆ ಮಾತುಗಳನ್ನು ಕೇಳುತ್ತದೆ. ನಿಮ್ಮ ಆತ್ಮಕ್ಕೆ ಸಮಥಿಂಗ್ ವರ್ಗಾವಣೆ ಆಗ್ತದೆ.
ನಾವು ಹೋದರೂ ಕೂಡ ಆ ಮಾತುಗಳು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ದೇವದೂತರು 24/7 ನಿಮಗೋಸ್ಕರ ಕೆಲಸ ಮಾಡುತ್ತಾರೆ. ಆ ವಾಕ್ಯವನ್ನು ನಿಮಗೆ ನೆನಪಿಗೆ ತರುತ್ತಾರೆ. ಕೂತ್ಕೊಳ್ಳುವಾಗ, ಹೇಳುವಾಗ ಪ್ರತಿಯೊಂದು ಮಾತುಗಳು ನಿಮಗೆ ನೆನಪಿಗೆ ಬರುತ್ತವೆ. ನಿಮ್ಮ ದೇಹಕ್ಕೆ ಆರೋಗ್ಯ ಉಂಟಾಗುತ್ತದೆ. ನಾನು ಹೇಳ್ತೀನಿ, ನೀವು ಎಕ್ಸಲೆಂಟ್ ಆಗಿದ್ದೀರಿ, ನೀವು ಚುರುಕಾಗಿದ್ದೀರಿ, ನೀವು ದಯೆಯನ್ನು ಹೊಂದಿದವರಾಗಿದ್ದೀರಿ. ಯೇಸುವಿನ ನಾಮದಲ್ಲಿ ನಿಮ್ಮ ಮೇಲೆ ಘೋಷಿಸ್ತಾ ಇದ್ದೇನೆ, ನೀವು ಹೋಗುವಾಗ ಬರುವಾಗ ನಿಮಗೆ ಶುಭವೇ ಉಂಟಾಗುವುದು. ನೀವು ಆರೋಗ್ಯದಲ್ಲಿ ನಡೆಯುವರಾಗಿದ್ದೀರಿ. ನೀವು ಸಾಯುವುದಿಲ್ಲ. ಕಮಲಡಿ, ನಾನು ಸಾಯುವುದಿಲ್ಲ. ಹೇಳಿ, ನಾನು ಸಾಯುವುದಿಲ್ಲ, ಬದುಕುತ್ತೇನೆ, ಯೆಹೋವನ ಕ್ರಿಯೆಗಳನ್ನು ಸಾರುವನಾಗಿದ್ದೇನೆ. ಮೊನ್ನೆ ಬ್ರದರ್ ಪೀಟರ್ ನನಗೆ ಕಾಲ್ ಮಾಡಿ ಹೇಳಿದರು, ಪಾಸ್ಟರ್, ಒಂದು ಸಹೋದರಿ ನನಗೆ ಹೇಳಿದರು, ನೀನು 7 ವರ್ಷಗಳ ಹಿಂದೆ ಒಂದು ಪ್ರೀಚ್ ಮಾಡಿದ್ದಿ, ಕ್ರಿಸ್ತನು ನಿಮ್ಮಲ್ಲಿ ಇದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರನಾಗಿದ್ದು. ಆ ದಿವಸ ನಾನು ಪ್ರೀಚ್ ಮಾಡಿದ್ದೆ. ನಿಮಗೆ ಎಷ್ಟು ಸರ್ತಿ ಹೇಳಲಿಕ್ಕೆ ಆಗ್ತದೆ ಹೇಳಿ. ಈಕೆ ಎಲ್ಲ ಕಡೆ ಪ್ರಯಾರ ಹೋಗಿದ್ದಾಳೆ. ಈಕೆಗೆ ಯಾವಾಗಲೂ ಒಂದು ಕಟ್ಟಿ ಹಾಕಿದಾಗೆ ಭಯ. ಆಕೆ ಮಾತು ಕೇಳಿದ್ದು ಆನ್ಲೈನಲ್ಲಿ. ಆಕೆ 1 ಗಂಟೆ ಹೇಳಿದ್ರು, ಏನಾಗಲಿಲ್ಲ. 2 ಗಂಟೆ ಹೇಳಿದ್ದು, ಕ್ರಿಸ್ತನು ನನ್ನಲ್ಲಿ ಇದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರನಾಗಿದ್ದಾನೆ. 3 ಗಂಟೆ ಹೇಳಿದರು. 3 ಗಂಟೆ ಓರ್ಡ ಕೇಳುವಾಗ ಸಡನ್ಲಿ ಏನೋ ಬಿಟ್ಟು ಹೋಯಿತು, ಟಪ್ ಅಂತ. ಬೇರೆ ನೀವು ಒಂದು ಬಂಡೆಗೆ ಹೊಡೆಯುತ್ತೀರಿ, 10 ಪೆಟ್ಟು ಹಾಕಿದಿರಿ, ಬಂಡೆ ಏನು ಚೇಂಜಸ್ ಕಾಣೋದಿಲ್ಲ. 20 ಪೆಟ್ಟು ಹೊಡೆದಿರಿ, ಏನು ಚೇಂಜಸ್ ಕಾಣೋದಿಲ್ಲ. 25ನೇ ಪೆಟ್ಟಲ್ಲಿ ಡಮ್ ಅಂತ ಹೊಡೆಯಿತು. ಆಗ ನೀವು ಹೇಳ್ತೀರಾ 24 ಪೆಟ್ಟು ವೇಸ್ಟ್, ಈ 25ನೇ ಪೆಟ್ಟು ಭಯಂಕರ ಪವರ್ಫುಲ್ ಅಂತ ಹೇಳ್ತೀರಾ? ನೋ. ಪ್ರತಿಯೊಂದು ಪೆಟ್ಟು ಆ ಬಂಡೆಯ ಸಾಮರ್ಥ್ಯವನ್ನು ವೀಕ್ ಮಾಡ್ತದೆ. ಪ್ರತಿಯೊಂದು ಪೆಟ್ಟು ಆ ಬಂಡೆಯ ಸಾಮರ್ಥ್ಯವನ್ನು ವೀಕ್ ಮಾಡುತ್ತದೆ. ಪ್ರತಿಯೊಂದು ಪೆಟ್ಟು ಆ ಬಂಡೆಯ ಸಾಮರ್ಥ್ಯವನ್ನು ವೀಕ್ ಮಾಡುತ್ತದೆ. ನಿಮ್ಮ ಪರಿಸ್ಥಿತಿಯ ಸಾಮರ್ಥ್ಯವನ್ನು ವೀಕ್ ಮಾಡುತ್ತದೆ. ಕೊರತೆಯ ಸಾಮರ್ಥ್ಯವನ್ನು ವೀಕ್ ಮಾಡುತ್ತದೆ. ರೋಗದ ಸಾಮರ್ಥ್ಯವನ್ನು ವೀಕ್ ಮಾಡುತ್ತದೆ. ಯು ಆರ್ ಸ್ಟ್ರಾಂಗ್. ನೀವು ಬಲಾಢ್ಯರಾಗಿ ಮುನ್ನುಗ್ಗುತ್ತೀರಿ. ನೀವು ಒಳಗಿಂದ ಪ್ರಜ್ವಲಿಸ್ತೀರಿ. ನಿಮಗೆ ಒಳಗಿಂದ ಪ್ರಕಟಣೆ ಆಗುತ್ತದೆ. ಯೇಸುಸ್ವಾಮಿ ಒಮ್ಮೆ ಮಾತಾಡಿದ, ಸೈತಾನ ಪುನಃ ಮಾತಾಡಿದ. ಯೇಸುಸ್ವಾಮಿ ಮಾತಾಡಿದ, ಸೈತಾನ ಪುನಃ ಮಾತಾಡಿದ. ಯೇಸುಸ್ವಾಮಿ ಮಾತಾಡಿದ, ಆಗ ಸೈತಾನ ಬಿಟ್ಟು ಬಿಟ್ಟ. ದೇವದೂತರು ಆತನ ಸೇವೆಗೆ ಬಂದರು. 4ನೇ ಸರ್ತಿ ಬಂದಿದ್ರೆ ವಾಕ್ಯ ಮಾತಾಡ್ತಿದ್ದ. 5ನೇ ಸರ್ತಿ ಬಂದಿದ್ರೆ ವಾಕ್ಯ ಮಾತಾಡ. 10 ಸರ್ತಿ ಬಂದರೆ ವಾಕ್ಯ ಮಾತಾಡಿದ್ದ. ಸಿಸ್ಟರ್ ಸುನೀತಾ ಅವರು ಫಸ್ಟ್ ಇಲ್ಲಿ ಬರುವಾಗ ನನಗೆ ಗೊತ್ತಿಲ್ಲ, ಅವರಿಗೆ ಒಂದು ರೀತಿಯ ಭಯ. ನನ್ನ ಹತ್ರ ಬಂದು ಹೇಳಿಲ್ಲ. ಅವರು ಫಸ್ಟ್ ಟೈಮ್ ಬರೋದು ಕೂತ್ಕೊಂಡಿದ್ದಾರೆ. ಆ ದಿವಸ ನಾನು ಪ್ರೀಚ್ ಮಾಡಿದ್ದು, ನಿಮಗೆ ಒಳಗಿಂದ ಭಯ ಆಗ್ತಾ ಇದೆಯೋ? ದೇವರು ನಿಮಗೆ ಒಳಗೆ ಕೊಟ್ಟ ಆತ್ಮ ಭಯದ ಆತ್ಮ ಅಲ್ಲ. ನೀವು ಬಾರ್ನ್ ಅಗೇನ್ ಆಗಿದ್ರೆ ನಿಮ್ಮ ಒಳಗೆ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ ಇದೆ, ಭಯದ ಆತ್ಮ ಇಲ್ಲ. ಬಾರ್ನ್ ಅಗೇನ್ ಆಗದವರ ಒಳಗೆ ಭಯದ ಆತ್ಮ ಇರ್ತದೆ. ಬಟ್ ಭಯ ಹೊರಗಿಂದ ನಿಮಗೆ ಅಪ್ರೋಚ್ ಮಾಡ್ತದೆ. ಹೇಳಿದೆ, ದೇವರು ಕೊಟ್ಟ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ. ಅದು ಹೇಳಿದನದ ಆತ್ಮ ಅಲ್ಲ. ಹೇಳಿ ಪಾಸ್ಟರ್ ಹೇಳಿದೆ, ಹೋಗಲಿಲ್ಲ. 10 ಸರ್ತಿ ಹೇಳು, ಹೋಗಲಿಲ್ಲ. 100 ಸರ್ತಿ ಹೇಳು, ಫಸ್ಟ್ ಹೋಗಲಿಲ್ಲ. 1000 ಸರ್ತಿ ಹೇಳು, 10,000 ಸರ್ತಿ ಹೇಳು. ನಿನ್ನ ಬಾಯಲ್ಲಿ ವಾಕ್ಯ ತಪ್ಪದಿರಲಿ. ಆನಂತರ ನಿಮಗೆ ಭಯ ಇದೆಯಾ? ಬಂದವರು ಟೆಸ್ಟ್ ಮನೆ ಕೊಟ್ಟರು, ಫಾಸ್ಟ್ ನನಗೆ ಭಯ ಇತ್ತು, ಭಯ ಹೋಯಿತು. ರೈಟ್? ಯಾಕೆ ನೀವು ಭಯ ಪಡಬೇಕು? ನಿಮ್ಮ ಒಳಗಿರುವ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮವನ್ನು ಚುರುಕುಗೊಳಿಸಿರಿ. ನಂಬುವವರ ಹೊಟ್ಟೆ ಒಳಗೆ ಏನು ಹುಟ್ಟುತ್ತದೆ? ಜೀವ ಹುಟ್ಟುತ್ತದೆ. ಪ್ರಿಯ, ನೀವು ಸಭೆಗೆ ಬರುವುದು ವಾಕ್ಯವನ್ನು ಕೇಳಲಿಕ್ಕೆ. ಕಮಾನ್, ನಾವು ಎಲ್ಲ ನಿಂತ್ಕೊಳ್ಳುವ. ಬೆಂಗಳೂರು ನಾವೆಲ್ಲ ನಿಂತ್ಕೊಳ್ಳುವ. ಕಮಾನ್, ಸೇರಿಸಿ ನಿಂತ್ಕೊಳ್ಳುವ. ಥ್ಯಾಂಕ್ ಯು ಲಾರ್ಡ್. Holy, holy are you, Lord God Almighty. Worthy is the Lamb, worthy is the Lamb. You are holy, holy. Yes, Lord, holy are you, Lord God Almighty. Worthy is the Lamb,
Worthy is the Lamb. You are holy. Hallelujah. Hallelujah. ಸರ್ವಶಕ್ತನು ಆಳುವನು. Hallelujah. Hallelujah. Holy. ಹೃದಯಪೂರ್ವಕವಾಗಿ ಹೋಲಿ. ಎಲ್ಲರೂ ಪ್ರತಿಯೊಬ್ಬರ ಮೇಲೆ ದೇವರ ಮಹಿಮೆ ಹಿಡಿದು ಬರ್ತಾ ಇದೆ. ಹೊಂದಿಕೊಳ್ಳಿ. ನಿಮ್ಮ ಆತ್ಮದ ಒಳಗೆ ಸಮಥಿಂಗ್ ವರ್ಗಾವಣೆ ಆಗ್ತಾ ಇದೆ. ನಿಮ್ಮ ಆತ್ಮವು ಚುರುಕಾಗ್ತಾ ಇದೆ. Worthy is the Lamb. Worthy is the Lamb. You are holy. ಹೇಳ್ರಿ, ಎಲ್ಲಾ ಬಾಗಿಲುಗಳು ಕ್ರಿಸ್ತನಲ್ಲಿ ನನಗೋಸ್ಕರ ತೆರೆಯಲ್ಪಟ್ಟಿದೆ. ಎಲ್ಲ ಆರೋಗ್ಯದ ಬಾಗಿಲುಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಟ್ಟಿದೆ. ಯೇಸುವಿನ ನಾಮದಲ್ಲಿ ಸಮಾಧಾನದ ಬಾಗಿಲುಗಳು ತೆರೆಯಲ್ಪಟ್ಟಿದೆ. ಹೇಳಿ, ಯೇಸುವಿನ ನಾಮದಲ್ಲಿ ಸುವಾರ್ತೆಗೋಸ್ಕರ ಎಲ್ಲ ಬಾಗಿಲುಗಳು ತೆರೆಯಲ್ಪಟ್ಟಿದೆ. ದೇವರ ವಾಕ್ಯವು ನನ್ನ ಹೃದಯದಲ್ಲಿದೆ, ನನ್ನ ಬಾಯಲ್ಲಿದೆ. ನಾನು ಆರೋಗ್ಯದಲ್ಲಿ ಜೀವಿಸ್ತೇನೆ. ಅನಾರೋಗ್ಯವು, ನಿರುತ್ಸಾಹವು, ಭಯವು ನನ್ನನ್ನು ಆಳಲು ಆಗುವುದೇ ಇಲ್ಲ. ಹೇಳಿ, ನಾನು ಜಯಶಾಲಿಯಾಗಿದ್ದೇನೆ. ಎಲ್ಲರಿಂದ ನನಗೆ ಶುಭವೇ ಉಂಟಾಗುವುದು. ನನ್ನ ವಿರುದ್ಧವಾಗಿ, ನನ್ನ ಮಕ್ಕಳ ವಿರುದ್ಧವಾಗಿ, ನನ್ನ ವ್ಯವಹಾರದ ವಿರುದ್ಧವಾಗಿ, ನನ್ನ ಫೈನಾನ್ಸ್ನ ವಿರುದ್ಧವಾಗಿ ಎಲ್ಲ ಅನ್ಯರ ಸಂಕಲ್ಪಗಳು, ಎವ್ರಿ ವಿಕೆಡ್ ಕೌನ್ಸಿಲ್ ಯೇಸುವಿನ ನಾಮದಲ್ಲಿ ಅದು ನಿರಾಕರಿಸ್ತಾ ಇದ್ದೇನೆ. ಲಯವಾಗಿ ಹೋಗಿದೆ. ಆತನ ಸಂಕಲ್ಪವೇ ನಮ್ಮ ಸಭೆಯಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಮಕ್ಕಳಲ್ಲಿ ನೆರವೇರುವುದು. ಹೇಳಿ, ನಾನು ದೇವರಿಂದ ಹುಟ್ಟಿದವನು, ದೇವರಿಂದ ಹುಟ್ಟಿದವನು. ನನ್ನಲ್ಲಿರುವ ಆತನು, ಮೆಡಿಟೇಟ್ ಮಾಡಿ ಹೇಳ್ರಿ, ನನ್ನಲ್ಲಿರುವ ಆತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನು, 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 ಹೆಚ್ಚಿನವನು. ನೀವು ಉರಿಯುವರಾಗಿದ್ದೀರಿ, ವೈಯಕ್ತಿಕವಾಗಿ ಉರಿಯುವರಾಗಿದ್ದೀರಿ. ಕಾಲೋಚಿತವಾದ ಮಾತುಗಳನ್ನು ಕರ್ತ ನಿಮ್ಮ ಬಾಯಲ್ಲಿ ಹಾಕುತ್ತಾನೆ. ಯಾವ ಆಫೀಸಿಗೆ ಹೋಗ್ತೀರಿ, ಯು ಕ್ಯಾರಿ ಸ್ಪೆಷಲ್ ಗ್ರೇಸ್, ಕೃಪೆಯನ್ನು ಹೊತ್ತುಕೊಂಡು ಹೋಗುವವರಾಗಿದ್ದೀರಿ. ಆತನ ಪ್ರಸನ್ನತೆಯನ್ನು ಹೊತ್ತುಕೊಂಡು ಹೋಗುವವರಾಗಿರಿ. ನಿಮ್ಮ ದೇಹದ ಎಲ್ಲ ಅಂಗಗಳು ಯೇಸುವಿನ ನಾಮದಲ್ಲಿ ನಾನು ಮಾತಾಡ್ತಾ ಇದ್ದೇನೆ, ನಾರ್ಮಲ್ ಆಗಿ ಕೆಲಸ ಮಾಡ್ತಾ ಇದೆ. ಥ್ಯಾಂಕ್ ಯು ಜೀಸಸ್. Uterus problem be healed now. Lungs problem be healed now in the name of Jesus. Cancer, you die in the name of Jesus. Thank you Jesus. ಎಲ್ಲ ಕುರುಡುತನವನ್ನು ಹೊರಗೆ ಕರೀತಾ ಇದ್ದೇನೆ, ಕಿವುಡುತನವನ್ನು ಹೊರಗೆ ಕರೀತಾ ಇದ್ದೇನೆ. ಎಲ್ಲ ಅಸ್ತಮ come out in the name of Jesus. ಹೊರಗೆ ಬಾ. ಇವರ ಪ್ರತಿಯೊಬ್ಬರ ದೇಹ ಪವಿತ್ರಾತ್ಮನ ಮಂದಿರವಾಗಿದೆ. ಅದು ಅಸ್ತಮದ ಗುಜರಿ ಗಾಡಿ ಅಲ್ಲ. ಓ, ಪವಿತ್ರಾತ್ಮನ ಮಂದಿರವಾಗಿದೆ. ಅವರ ಲಂಗ್ಸ್ ಅಲ್ಲಿ, ಅವರ ಹಾರ್ಟ್ ಅಲ್ಲಿ ದೇವರ ಪ್ರಸನ್ನತೆ ಹಿಡಿದು ಬರ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಎಲ್ಲ ಬೆನ್ನಿನಲ್ಲಿರುವ ನೋವುಗಳು ಬಿಟ್ಟು ಹೋಗ್ತಾ ಇದೆ. ಕಮಾಂಡ್ ಯು ಲೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಡಿಸ್ಪ್ಲೇಸ್ ಆದ ಎಲುಬುಗಳು ಜೋಡಣೆ ಆಗಲಿ ಯೇಸು ನಾಮದಲ್ಲಿ. ಯಾವರ ಫೈನಾನ್ಸ್ ಸ್ಟಕ್ ಆಗಿದೆ, ಉತ್ತರ ಪೂರ್ವ ಪಶ್ಚಿಮದಿಂದ ನಾವು ಯೇಸುವಿನ ನಾಮದಲ್ಲಿ ಕರೆಯುತ್ತಾ ಇದ್ದೇವೆ. ಕಮ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು. ಯಾರಿಗೆ ಕೆಲಸದಲ್ಲಿ ಪ್ರಮೋಷನ್ ಇಲ್ಲ, ಪ್ರಮೋಷನ್ ಅನ್ನು ಬಿಡುಗಡೆ ಮಾಡುವವರಾಗಿದ್ದೇವೆ. ಯಾರಿಗೆ ಕೆಲಸ ಇಲ್ಲ, ಕೆಲಸಗಳನ್ನು ಕರೆಯುತ್ತಾ ಇದ್ದೇವೆ. ಕೆಲಸ ಇಲ್ಲ ಅಂತ ಹೇಳಿದ್ರೆ ಇವರಿಗೆ ಕೆಲಸವು ಕ್ರಿಯೇಟ್ ಆಗಿ ಸೂಪರ್ ನ್ಯಾಚುರಲ್ ಕೆಲಸ ಬಿಡುಗಡೆ ಆಗಲಿ ಯೇಸು ನಾಮದಲ್ಲಿ.
ಪ್ರಿಯರೇ, ಮರೆತ ನಿನ್ನ ಬಾಸ್ ನಿನ್ನ ನೆನಪು ಮಾಡುವನಾಗಿದ್ದಾನೆ. ಮರೆತ ನಿನ್ನ ಕ್ಲೈಂಟ್ಗಳು ಸಡನ್ಲಿ ನಿನಗೆ ನೆನಪು ಮಾಡುತ್ತಾರೆ. ಹಣ ಯಾರು ನಿನಗೆ ಕೊಡ್ಲಿಕ್ಕಿದ್ದಾರೆ ಅವರಿಗೆ ಸಡನ್ಲಿ ನೆನಪು ಬರುತ್ತದೆ. Just believe. Just believe. Thank you, Jesus. We give praise you and honor you, Lord. In Jesus' name. Amen. Praise the Lord. Hallelujah. Come on, shout hallelujah. Okay, ನಾವು ಇನ್ನೊಂದು ಭಾಗಕ್ಕೆ ನಾವು ಬಂದಿದ್ದೇವೆ. ನಮ್ಮ ಕಾಣಿಕೆಯನ್ನು ನಾವು ತೆಗೆದುಕೊಳ್ಳುವ. ನಾವು ಕರ್ತನನ್ನು ಕಾಣಿಕೆಯೊಡನೆ ಆರಾಧಿಸುವ, ಸನ್ಮಾನಿಸುವ